ಹೆಲೋ ಎಲ್ಲರಿಗೂ ನಮಸ್ಕಾರ. ಎಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ. ನೀವು ಇಲ್ಲಿಗೆ ಹೊಸೊಬ್ಬರಾಗಿದ್ದರೆ ನಾನು ಕನ್ನಡದಲ್ಲಿ ಟ್ಯಾರೋ ಕಾರ್ಡ್ ರೀಡಿಂಗ್ಸ್ ಮಾಡ್ತೀನಿ ಆ್ಯಂಡ್ ವೀಕ್ಲಿ 2 to 3 ವೀಡಿಯೋಸ್ ಪಕ್ಕ ಇರುತ್ತೆ ಅಂತ ಹೇಳ್ತಾ, ಪರ್ಸನಲ್ ರೀಡಿಂಗಲ್ಲಿ ಇಂಟ್ರೆಸ್ಟ್ ಇರೋ ಡಿಸ್ಕ್ರಿಪ್ಷನ್ ಎಲ್ಲ ಡೀಟೇಲ್ಸ್ ಮೆನ್ಷನ್ ಆಗಿದೆ, ಡೈರೆಕ್ಟಾಗಿ ಹೋಗ್ಬೋದು. ನೀವು ಇನ್ಸ್ಟಾದಲ್ಲಿ ಫಾಲೋ ಮಾಡಬೇಕು ಅಂದರೆ ಲಿಂಕ್ ಡಿಸ್ಕ್ರಿಪ್ಷನಲ್ಲಿದೆ, ನೀವು ಡೈರೆಕ್ಟಾಗಿ ಹೋಗ್ಬೋದು. ಸೊ ಆಲ್ರೆಡಿ ಥಂಬ್ನೇಲಲ್ಲಿ ನೋಡಿರ್ತೀರ ಏನರ ಬಗ್ಗೆ ಈ ವಿಡಿಯೋ ಅಂತ. ಎಸ್, ಈ ವಿಡಿಯೋದಲ್ಲಿ ನಾವು ನಿಮ್ಮ ಪರ್ಸನ್ ಅವರ ಫೀಲಿಂಗ್ಸ್ ಏನು ನಿಮ್ಮ ಮೇಲೆ, ಅವರ ಭಾವನೆಗಳೇನು ನಿಮ್ಮ ಮೇಲೆ, ಈ ಪರ್ಸನ್ ಜೊತೆ ನೀವು ಕಮಿಟ್ಮೆಂಟಲ್ಲಿ ಇರಬೇಕು ಅಂತಲೇ ಇಲ್ಲ, ಈ ಪರ್ಸನ್ ಜೊತೆ ನೀವು ಅಂಥ ಒಂದು ಡೀಪ್ ಕನೆಕ್ಷನಲ್ಲಿ ಇರಬೇಕು ಅಂತಲ್ಲ, ಜಸ್ಟ್ ಅವ್ರ ಬಗ್ಗೆ ನಿಮಗೆ ಕ್ಯಾಶುವಲಾಗೂ ಗೊತ್ತಿರಬಹುದು, ಅಥವಾ ಜಸ್ಟ್ ಒಂದ್ಸತಿ ಮಾತಾಡ್ಸಿರ್ಬೋದು ಅವ್ರನ್ನ ನೀವು, ಅಥವಾ ಜಸ್ಟ್ ಇನ್ಸ್ಟಾದಲ್ಲಿ ನೋಡಿರ್ಬೋದು, ಇನ್ಸ್ಟಾದಲ್ಲಿ ಕನೆಕ್ಟ್ ಆಗಿರ್ಬೋದು, ನೀವು ಆನ್ಲೈನಲ್ಲಿ ಕನೆಕ್ಟ್ ಆಗಿರ್ಬೋದು, ಅಥವಾ ಒನ್ ಡೇ ಡೇಟಿಗೆ ಹೋಗ್ಬೋದು. ಸೊ ಹೀಗೆ ಇರ್ಬೋದು ನಿಮ್ಮ ಅವರ ಒಂದು ಕನೆಕ್ಷನ್. ಸೊ ನೋಡೋಣ ಅವರ ಇಂಟೆನ್ಷನ್ ಏನು, ಇವಾಗ ಅವರ ಭಾವನೆಗಳೇನು ನಿಮ್ಮ ಮೇಲೆ ಅಂತ ಈ ವಿಡಿಯೋದಲ್ಲಿ ಕಂಪ್ಲೀಟಾಗಿ ನೋಡೋಣ. ಸೊ ಏನೇನು ಕವರ್ ಮಾಡ್ತೀವಿ ಅಂದರೆ, ಫಸ್ಟ್ ಥಿಂಗ್ ಅವರ ಫೀಲಿಂಗ್ಸ್ ಅಂದರೆ ಅವರ ಭಾವನೆಗಳೇನು ಅಂತ, ಆಮೇಲೆ ಅವ್ರು ನಿಮ್ಮನ್ನ ಯಾವ ಥರ ನೋಡ್ತಾರೆ ಅಂತ, ಆ್ಯಂಡ್ ಆ್ಯಸ್ ನೀವೊಂದು ರಿಲೇಷನ್ಶಿಪ್ಪಲ್ಲಿ ಇರಬೇಕಾದ್ರೆ ನೀವು ಯಾವ ಥರ ಇರಬಹುದು ಅವ್ರ ಜೊತೆ, ಹಾಗೆಲ್ಲ ಥಿಂಕ್ ಮಾಡ್ತಾರಾ, ಆ್ಯಂಡ್ ಅವರ ಇಂಟೆನ್ಷನ್ ಏನು, ಲೈಕ್ ಒಂದು ಲಾಂಗ್ ಟರ್ಮ್ ಕಮಿಟ್ಮೆಂಟ್ ಏನಾದ್ರು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾರಾ, ಆರ್ ಜಸ್ಟ್ ಟೈಮ್ ಪಾಸ್ಗೋಸ್ಕರ ಯೋಚನೆ ಮಾಡ್ತಾ ಇದ್ದಾರಾ, ನೋಡೋಣ ಅದ್ರ ಬಗ್ಗೆ. ಆ್ಯಂಡ್ ಫೈನಲಿ ಆ್ಯಂಡ್ ದೆನ್ ಚಾಲೆಂಜಸ್, ಈ ಒಂದು ರಿಲೇಷನ್ಶಿಪ್ಗೆ ಏನಾದ್ರು ಚಾಲೆಂಜಸ್ ಅಂದರೆ ಯಾವುದಾದ್ರು ಥರ್ಡ್ ಪರ್ಸನ್ ಇದ್ದಾರಾ, ಅಥವಾ ಅವ್ರ ಲೈಫಲ್ಲಿ ಇನ್ನೊಬ್ರು ಯಾರು ಇದ್ದಾರಾ, ಅಥವಾ ಅವರ ಗೋಲ್ ಪ್ರಾಬ್ಲಮ್ ಆಗುತ್ತಾ ಇದಕ್ಕೆ, ಅಥವಾ ಫ್ಯೂಚರ್ ಗೋಲ್ಸ್ ಪ್ರಾಬ್ಲಮ್ ಆಗುತ್ತಾ, ನೋಡೋಣ ಯಾವ ಥರ ಚಾಲೆಂಜಿಂಗ್ ಸಿಚುವೇಶನ್ ಬರ್ಬೋದು ಇದಕ್ಕೆ ಅಂತ. ಆ್ಯಂಡ್ ಫೈನಲಿ ನಿಮಗೆ ಅಡ್ವೈಸ್, ಏನು ಮಾಡಬೇಕು ಈ ರಿಲೇಷನ್ಶಿಪ್ ಮೇಲೆ, ನೀವು ನಿಜವಾಗ್ಲೂ ಈ ಪರ್ಸನ್ನ ಎಕ್ಸ್ಪೆಕ್ಟ್ ಮಾಡ್ಬೋದಾ, ಅಥವಾ ಇದನ್ನ ಇಲ್ಲಿಗೆ ಡ್ರಾಪ್ ಔಟ್ ಮಾಡ್ಬೋದಾ ಅಂತ. ಸೊ ಇನ್ ಕೇಸ್ ಆಬ್ವಿಯಸ್ಲಿ 2 ಆಪ್ಷನ್ ಇರುತ್ತೆ. ಇನ್ ಕೇಸ್ ನಿಮಗೆ 2 ಪೀಪಲ್ ತಲೆಯಲ್ಲಿದ್ದರೆ ಡೆಫಿನೆಟ್ಲಿ 2 ಆಪ್ಷನ್ನು ನೀವು ಚೂಸ್ ಮಾಡ್ಬೋದು. ಲೈಕ್ 1 ಆಪ್ಷನ್ 1 ಪರ್ಸನ್ಗೆ, 2 ಸೆಕೆಂಡ್ ಆಪ್ಷನ್ ಸೆಕೆಂಡ್ ಪರ್ಸನ್ಗೆ, ಆ ಥರನೂ ಚೂಸ್ ಮಾಡ್ಬೋದು. ಸೊ ಇವಾಗ ನಿಮ್ಮ ಸ್ಕ್ರೀನ್ ಮುಂದೆ 2 ಆಪ್ಷನ್ ಬರುತ್ತೆ. ಯಾವಾಗಲೂ ಹೇಳ್ದಂಗೆ ಟೈಮ್ ತಗೊಳ್ಳಿ, ಯಾವ ಇಮೇಜ್ ನಿಮಗೆ ಮ್ಯಾಚ್ ಆಗುತ್ತೆ, ಯಾವ ಇಮೇಜ್ ಸಿಚುವೇಶನ್ ನಿಮ್ಮ ಲೈಫಿಗೆ ಮ್ಯಾಚ್ ಆಗುತ್ತೆ, ಹಾಗೆಲ್ಲ ನೋಡಿಬಿಟ್ಟು ಚೂಸ್ ಮಾಡಿ ಆಪ್ಷನ್ನ. ಟೈಮ್ ಸ್ಟ್ಯಾಂಪ್ಸ್ ಡಿಸ್ಕ್ರಿಪ್ಷನಲ್ಲಿ ಆಲ್ರೆಡಿ ಮೆನ್ಷನ್ ಆಗದೆ, ನೀವು ಡೈರೆಕ್ಟಾಗಿ ಹೋಗ್ಬೋದು ಅಂತ ಹೇಳ್ತಾ ನಿಮ್ಮ ರೀಡಿಂಗಲ್ಲಿ ಸಿಗ್ತೀನಿ. ಹಾಯ್, ಗ್ರೂಪ್ ನಂಬರ್ 1 ಯಾರೆಲ್ಲ ಫಸ್ಟ್ ಇಮೇಜ್ ಚೂಸ್ ಮಾಡಿದ್ದೀರ, ಇದಾಗಿರುತ್ತೆ ನಿಮ್ಮ ರೀಡಿಂಗ್. ಸೊ ಜಸ್ಟ್ ಅ ಮಿನಿಟ್, ಒಂದು ಸ್ವಲ್ಪ ಕ್ಯಾಮೆರಾ ಸೆಟ್ ಮಾಡ್ಕೊಬಿಡ್ತೀನಿ. ಆಲ್ರೈಟ್, ಸೊ ನೋಡೋಣ ನಿಮಗೆ ಏನೇನು ಮೆಸೇಜಸ್ ಇದೆ ಅಂತ. ಐ ಹೋಪ್ ನಿಮ್ಮ ಮನಸ್ಸಲ್ಲಿ ಆಲ್ರೆಡಿ ಒಬ್ಬರು ಪರ್ಸನ್ನ ನೀವು ಇಟ್ಕೊಂಡಿದ್ದೀರಾ. ನೋಡೋಣ ನಿಮಗೆ ಏನೇನು ಮೆಸೇಜಸ್ ಬರುತ್ತೆ ಫಾರ್ ಗ್ರೂಪ್ 1. ರೈಟ್, ಸೊ ಅವರ ಕರೆಂಟ್ ಫೀಲಿಂಗ್ಸ್ ಬಗ್ಗೆ, ಅವರ ಕರೆಂಟ್ ಫೀಲಿಂಗ್ಸ್ ಏನು ನಿಮ್ಮ ಮೇಲೆ ಅಂತ ನೋಡೋಣ. ನೈಟ್ ಆಫ್ ಪೆಂಟಕಲ್ಸ್. ಸೊ ಎಲ್ಲರಿಗೂ ಗೊತ್ತಿರ್ಬೋದು, ನೈಟ್ ಆಫ್ ಪೆಂಟಕಲ್ಸ್ ಒಂದು ಸ್ಲೋ ಮೂವಿಂಗ್ ಕಾರ್ಡ್ ಅಂತಲೇ ಹೇಳ್ಬೋದು. ಸೊ ಡೆಫಿನೆಟ್ಲಿ ಈ ಪರ್ಸನ್ ಥಾಟ್ ಪ್ರೊಸೆಸ್ನ ಇಲ್ಲಿ ತೋರಿಸ್ತಾ ಇದೆ ಅನ್ಕೊತಾ ಇದ್ದೀನಿ. ಸೊ ಒನ್ ಥಿಂಗ್ ಈಸ್ ಫಾರ್ ಶ್ಯೂರ್, ಈ ಪರ್ಸನ್ ಏನು ನಿಮ್ಮ ಮನಸ್ಸಲ್ಲಿದ್ದಾರೆ, ಅವ್ರಿಗೆ ಎಲ್ಲೋ ಒಂದು ಕಡೆ ಡೆಫಿನೆಟ್ಲಿ ಒಂದು ಲಾಂಗ್ ಟರ್ಮ್ ರಿಲೇಷನ್ಶಿಪ್ನ ಅವರು ವ್ಯಾಲ್ಯೂ ಮಾಡ್ತಾರೆ. ಅಂದರೆ ಇವಾಗ 2 ಜನರು ಕನೆಕ್ಟ್ ಆದರೆ, 2 ಜನರು ಮೀಟಪ್ ಆದರೆ, ಪ್ರಾಬ್ಲಿ ಅವರು ಫಸ್ಟ್ ಸ್ಟಾರ್ಟಿಂಗೇ ಕಾನ್ವರ್ಸೇಷನ್ ತುಂಬ ಬಿಲ್ಡ್ ಮಾಡಲ್ಲ. ಬಿಕಾಸ್ ಟೈಮ್ ವೇಸ್ಟ್ ಕೆಲಸ ಮಾಡಬಾರ್ದು ಅಂತ ಅಲ್ಲ, ಬಟ್ ಒಂದು ಕಮಿಟ್ಮೆಂಟ್ ಅನ್ನೋ ಒಂದು ಥಾಟಿಗೆ ಬಂದರೆ ಡೆಫಿನೆಟ್ಲಿ ಅವರು ಲಾಂಗ್ ಟರ್ಮ್ ಕಮಿಟ್ಮೆಂಟ್ ಬಗ್ಗೆ ಮಾತ್ರ ಯೋಚನೆ ಮಾಡ್ತಾರೆ. ಯಾವುದೇ ರೀತಿಯಾಗೂ ಒನ್ ಡೇ ಡೇಟ್ ಅಥವಾ ಜಸ್ಟ್ ಫನ್ಗೋಸ್ಕರ ಮೀಟ್ ಆಗೋದು, ಫನ್ಗೋಸ್ಕರ ಒಬ್ರ ಜೊತೆ ಕನೆಕ್ಟ್ ಆಗೋದು, ಈ ಥರ ಪರ್ಸನ್ ಅಲ್ವೇ ಅಲ್ಲ ಇವರು ಅನ್ನೋದನ್ನ ತೋರಿಸ್ತಾ ಇದೆ. ಸೊ
ಪ್ರಾಬ್ಲಿ ಫಸ್ಟ್ ಟೈಮ್ ನಿನ್ನ ಮೀಟ್ ಆದಾಗ ಎಲ್ಲೋ ಒಂದು ಸರ್ತಿ ಅನಿಸಿರುತ್ತೆ ಅವರಿಗೆ, ಲೈಕ್ ಪ್ರಾಬ್ಲಿ ಸಿಚುವೇಶನ್ ಹೆಂಗಿತ್ತು ಅಂದರೆ ನಿಮ್ಗೂ ಮಾತಾಡಬೇಕು, ಬಟ್ ನೀವು ಕೈಂಡ್ ಆಫ್ ಸ್ಲೋ ಆಗಿ ತೊಗೊತಾ ಇದ್ರಿ. ಅವ್ರಿಗೂ ತುಂಬ ಕ್ವೆಶನ್ಸ್ ಇತ್ತು, ಬಟ್ ಅವ್ರೂ ಜಾಸ್ತಿ ಅದನ್ನ ಎಕ್ಸ್ಪ್ರೆಸ್ ಮಾಡಲಿಲ್ಲ ಅಥವಾ ಹೇಳ್ಕೊಳ್ಲಿಲ್ಲ. ಆ ಥರ ಸಿಚುವೇಶನಲ್ಲಿ ಇದ್ರಿ ಫಸ್ಟ್ ಟೈಮ್ ಮೀಟ್ ಆದಾಗ ಅಂತ. ಆ್ಯಂಡ್ ತುಂಬ ಜನದ್ದು ನಾನಿಲ್ಲಿ ಏನು ನೋಡ್ತಾ ಇದ್ದೀನಿ, ಕಾನ್ವರ್ಸೇಷನ್ ಇನ್ನೂ ಪ್ರಾಪರಾಗಿ ಸ್ಟಾರ್ಟೇ ಆಗಿಲ್ಲ, ವೆರಿ ಸ್ಲೋ ಅಲ್ಲಿ ಹೋಗ್ತಾ ಇದೆ. ಆ್ಯಂಡ್ ಕೈಂಡ್ ಆಫ್ ಯಾವ ಥರ ಸಿಚುವೇಶನಲ್ಲಿ ಇಬ್ಬರು ಇದ್ದೀರಾ ಅಂದರೆ ಜಾಸ್ತಿ ಎಕ್ಸ್ಪೆಕ್ಟೇಷನ್ಸು ಇಟ್ಕೊಳ್ತಾ ಇಲ್ಲ ಆಚೆ ಪರ್ಸಿಂದ. ಬಿಕಾಸ್ ಮುಂಚೆನೇ ಹೇಳ್ದಂಗೆ ಈ ಕಾರ್ಡ್, ಈ ನೈಟ್ ಆಫ್ ಪೆಂಟಕಲ್ಸ್ ಯೂಶಲಿ ಅಂದರೆ ಆ ಹಾರ್ಟ್ಸ್ ಮೂವ್ ಆಗ್ತಾನೆ ಇಲ್ಲ ಎಲ್ಲೂ, ಲೈಕ್ ವೆರಿ ಸ್ಲೋ. ಯಾವುದೋ ಒಂದು ಗುರಿ ಇದೆ, ಯಾವುದೋ ಒಂದು ಥಾಟ್ ಇದೆ, ಯಾವುದೋ ಒಂದು ಪ್ಲ್ಯಾನ್ ಇದೆ, ಬಟ್ ಮೂವ್ ಆಗ್ತಾಯಿಲ್ಲ ಆ ಥರ. ಅಂದರೆ ನಿಮ್ಮ ಇಬ್ಬರು ಮಧ್ಯ ತುಂಬಾ ಭಾವನೆಗಳಿದೆ, ಅಂದರೆ ಹೇಳ್ಕೋಬೇಕಾಗಿದ್ದು ಬೇಕಾದಷ್ಟಿದೆ, ಬಟ್ ಇಲ್ಲಿ ಯಾರೂ ಮೂವ್ ಮಾಡ್ತಾ ಇಲ್ಲ. ಆ್ಯಂಡ್ ಒನ್ ಮೋರ್ ಥಿಂಗ್, ಇದು ಸಪ್ರೇಷನಲ್ಲಿ ಇದ್ರೂ ನಿಮಗಿದು ಅಳ್ವಡಿಸುತ್ತೆ. ನಿಮ್ಮ ಎಕ್ಸ್ ಬಗ್ಗೆ ಕೇಳ್ತಾ ಇದ್ದರೆ ನೀವು ಡೆಫಿನೆಟ್ಲಿ ಇದು ನಿಮಗೆ ಅಳ್ವಡಿಸುತ್ತೆ. ಆ್ಯಂಡ್ ಒನ್ ಥಿಂಗ್ ಇಸ್ ಫಾರ್ ಶ್ಯೂರ್, ಅವ್ರಿಗೆ ನಿಮ್ಮ ಮೇಲೆ ಇನ್ನೂ ರೆಸ್ಪೆಕ್ಟ್ ಇದೆ. ಎಲ್ಲೋ ಒಂದು ಕಡೆ ಅವರು ಡೆಫಿನೆಟ್ಲಿ ಅವರು ಈ ಥರ ಪರ್ಸನ್ ಅಲ್ಲ, ಅಂದರೆ ನನಗೆ ಗೊತ್ತು ಇವ್ರು ನನ್ನ ಜೊತೆ ಇದ್ದೇ ಇರ್ತಾರೆ ಫ್ಯೂಚರಲ್ಲಿ, ಹಾಗಾಗಿ ನಾನು ಕರೆಂಟ್ ಸಿಚುವೇಶನ್ ನನ್ನ ಪಾಡಿಗೆ ನಾನು ಇದ್ಬಿಡೋಣ, ಕರೆಂಟ್ ಸಿಚುವೇಶನ್ನ ನನಗೆ ಯಾವ ಥರ ಬೇಕು ಆ ಥರ ನನ್ನದೇ ರೂಲ್ಸ್ ಮಾಡ್ಕೊಂಡು ಇದ್ಬಿಡೋಣ. ಸೊ ಈ ಥರ ಪರ್ಸನ್ ಅಲ್ಲ ಇವರು. ಅಂದರೆ ಹೇಳ್ಕೊಳ್ಳೋಕ್ಕೆ ಬೇಕಾದಷ್ಟಿದೆ, ಬಟ್ ಅವ್ರು ಹೇಳ್ಕೊತಾ ಇಲ್ಲ. ಈ ಥರ ಒಂದು ಪರ್ಸನ್ ಅಂತ ಹೇಳ್ಬೋದು. ಸೊ ಡೆಫಿನೆಟ್ಲಿ ಅವ್ರು ನಿಮ್ಮನ್ನ ಫಸ್ಟ್ ಟೈಮ್ ಮೀಟ್ ಆದಾಗ ಅವರಿಗೆ ಇದೊಂದು ಥಾಟ್ ಇತ್ತು, ಲೈಕ್ ನೀವು ಸ್ಟಿಕ್ ಆನ್ ಆಗ್ತೀರಾ. ಡೆಫಿನೆಟ್ಲಿ ನೀವು ಆ್ಯಸ್ ಅ ಪರ್ಸನ್, ಆ್ಯಸ್ ಅ ಹ್ಯೂಮನ್ ಬೀಯಿಂಗ್ ತುಂಬ ಒಳ್ಳೆಯವರು ಬೈ ಹಾರ್ಟ್. ಆ್ಯಂಡ್ ಅವರಿಗೆ ಅನಿಸ್ತಾ ಇದೆ ಲೈಕ್ ಈ ಒಂದು ಜನ್ರೇಷನಲ್ಲಿ, ಅಂದರೆ ಪಾರ್ಟಿ ಫನ್, ಲೈಕ್ ಈವೆಂಟ್ಸ್, ಈ ಥರ ತುಂಬ ಜಾಲಿಯಾಗಿರೋ ಜನ್ರೇಷನಲ್ಲಿ ನಿಮ್ಮ ಥರದವರು ಸಿಗೋದು ತುಂಬಾ ಕಡಿಮೆ. ಬಿಕಾಸ್ ಎಲ್ಲೋ ಒಂದು ಕಡೆ ನೀವು ನಿಮ್ಮ ಟ್ರೆಡಿಷನ್ಗೆ ಸ್ಟಿಕ್ ಆನ್ ಆಗಿದ್ದೀರಾ, ನಿಮ್ಮ ಕಲ್ಚರ್ಗೆ ಸ್ಟಿಕ್ ಆನ್ ಆಗಿದ್ದೀರಾ. ಎಲ್ಲೋ ಒಂದು ಕಡೆ ನೀವು ಯಾವತ್ತೂ ಮರ್ತಿಲ್ಲ ನಿಮ್ಮ ಲಾಂಗ್ ಟರ್ಮ್ ಪ್ಲ್ಯಾನ್. ಆ್ಯಂಡ್ ಅಂದರೆ ಇವಾಗ ಎಲ್ಲರೂ ಶಾರ್ಟ್ ಟರ್ಮ್ ರಿಲೇಷನ್ಶಿಪ್, ಶಾರ್ಟ್ ಟರ್ಮ್ ಕಮಿಟ್ಮೆಂಟ್ ಬಗ್ಗೆ ಯೋಚನೆ ಮಾಡ್ತಾರೆ, ಬಟ್ ನೀವು ಪ್ರಾಬ್ಲಿ ನೀವು ಮಾತಾಡೋ ರೀತಿ ಎಲ್ಲ ನೋಡಿದಾಗ ಈ ಪರ್ಸನಿಗೆ ಅನಿಸಿದೆ ನೀವು ಆ್ಯಕ್ಚುಲಿ ಒಂದು ಲಾಂಗ್ ಟರ್ಮ್ ಕಮಿಟ್ಮೆಂಟ್ ಅಥವಾ ಲಾಂಗ್ ಟರ್ಮ್ ರಿಲೇಷನ್ಶಿಪ್ ಬಗ್ಗೆ ಯೋಚನೆ ಮಾಡ್ತಾ ಇದ್ದೀರಾ. ನೀವು ಯಾವುದೇ ರೀತಿಯಾಗಿಯೂ ಒಂದು ಶಾರ್ಟ್ ಟರ್ಮ್ ಕಮಿಟ್ಮೆಂಟ್ನ ಎಂಕರೇಜ್ ಮಾಡಲ್ಲ. ಈ ಥರ ಒಂದು ಥಾಟ್ ಇದೆ, ಈ ಥರ ಒಂದು ಫೀಲಿಂಗ್ಸ್ ಇದೆ ಈ ಪರ್ಸನ್ಗೆ. ಆ್ಯಂಡ್ ಡೆಫಿನೆಟ್ಲಿ ಈ ಪರ್ಸನ್ ಕಂಪ್ಲೀಟ್ಲಿ ಎಮೋಷ್ನಲ್ ಅಲ್ಲ. ಯಾವ ಪರ್ಸನನ್ನು ನೀವು ತಲೆ ಇಟ್ಕೊಂಡಿದ್ದೀರಾ ಅವರು ಕಂಪ್ಲೀಟ್ಲಿ ಎಮೋಷ್ನಲ್ ಅಲ್ಲ, ಬಟ್ ಡೆಫಿನೆಟ್ಲಿ ನನಗೆ ವರ್ಗೋ ಜಾಸ್ತಿ ಸಲಕ್ಕೆ ಬರ್ತಾರೆ. ಪ್ರಾಬ್ಲಿ ಈ ಪರ್ಸನ್ ಯಾರನ್ನ ನೀವು ನೆನಪಿಸ್ಕೊತಾ ಇದ್ರೆ ಅವರು ಕನ್ಯಾ ರಾಶಿಯವರು ಆಗಿರ್ತಾರೆ ಅನಿಸುತ್ತೆ. ಬಿಕಾಸ್ ಐ ಡೋಂಟ್ ನೋ, ತುಂಬ ಜನ ನಾನು ಕನ್ಯಾ ರಾಶಿಯವ್ರನ್ನ ಎಸ್ಪೆಷಲಿ ನೋಡಿದ್ದೀನಿ, ತುಂಬ ಎಕ್ಸ್ಪ್ರೆಸಿವ್ ಆಗಿರಲ್ಲ ಅವರು. ತುಂಬ ಕೈಂಡ್ ಆಫ್ ಅವ್ರ ಮನಸ್ಸೊಳಗೆ ಯೋಚನೆ ಮಾಡ್ಕೊತಾರೆ ಬಿಟ್ಟರೆ ಅವರು ಎಕ್ಸ್ಪ್ರೆಸಿವೇ ಅಲ್ಲ. ಬಟ್ ಅವ್ರನ್ನ ಒಂದು ಅನ್ರೊಮ್ಯಾಂಟಿಕ್ ಕೈಂಡ್ ಅಂತಲೇ ಫೀಲ್ ಮಾಡಿಸ್ಬಿಡುತ್ತೆ ಹೊರಗಡೆ ಜನರಿಗೆ. ಬಟ್ ಡೀಪ್ ಇನ್ಸೈಡ್ ಅವರಲ್ಲಿ ಬೇರೆ ಥಾಟ್ಸೇ ಇರುತ್ತೆ, ಬೇರೆ ಒಪಿನಿಯನ್ನೇ ಇರುತ್ತೆ, ಬಟ್ ಅದನ್ನ ಹೇಳ್ಕೊಳ್ಳೋದು ಅವರು ಅಷ್ಟೇ. ಸೊ ನೋಡೋಣ ಅವ್ರು ನಿಮ್ಮನ್ನ ಯಾವ ಥರ ನೋಡ್ತಾರೆ ಅಂತ, ಅವರು ಪರ್ಸೆಪ್ಷನ್ ಏನು, ಅಥವಾ ಈ ಒಂದು ಕನೆಕ್ಷನ್ನ ಯಾವ ಥರ ನೋಡ್ತಾರೆ ಅವರು ಅಂತ ನೋಡೋಣ. ಏಸ್ ಆಫ್ ಪೆಂಟಕಲ್ಸ್. ಸೊ ನಿಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಏಸ್ ಆಫ್ ಪೆಂಟಕಲ್ಸ್ ಒಂದು ನ್ಯೂ ಬಿಗಿನಿಂಗ್, ನ್ಯೂ ಗ್ರೋತ್, ಒಂದು ಯಾವಾಗಲೂ ಫಿನಾನ್ಸ್ ಬಗ್ಗೆನೇ ಹೇಳಿದೆ. ಇಲ್ಲಿ ಲವ್ ರಿಲೇಟೆಡ್ ಆಗಿ ನೋಡ್ತಿರೋದ್ರಿಂದ ಪ್ರಾಬಬ್ಲಿ ಕೈಂಡ್ ಆಫ್ ಅ ನ್ಯೂ ಬಿಗಿನಿಂಗ್ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾರೆ. ಇನ್ ಕೇಸ್ ಸಪ್ರೇಷನಲ್ಲಿದ್ದರೆ ಪ್ರಾಬ್ಲಿ ಒನ್ ಮೋರ್ ಚಾನ್ಸ್, ಒನ್ ಮೋರ್ ಆಪರ್ಚುನಿಟಿ ಬಗ್ಗೆ ಯೋಚನೆ ಮಾಡ್ತಾ ಇದ್ದಾರೆ. ಬಟ್ ಇಲ್ಲಿ ಪೆಂಟಕಲ್ಸ್ ನೋಡ್ಬೋದು. ಪೆಂಟಕಲ್ಸ್ ಬಂದಾಗೆಲ್ಲ ಅದು ಯಾವುದೇ ರೀತಿಯಾಗೂ ಒಂದು ಶಾರ್ಟ್ ಟರ್ಮ್ ಕನೆಕ್ಷನ್ನ ತೋರಿಸಲ್ಲ. ಪೆಂಟಕಲ್ಸ್ ಬಂದರೆ ಒಂದು ಲಾಂಗ್ ಟರ್ಮ್, ಒಂದು ವೆರಿ ಗುಡ್ ಫೌಂಡೇಶನ್
ಫೌಂಡೇಶನ್ ಇರೋ ಒಂದು ಕನೆಕ್ಷನ್ನ ತೋರಿಸುತ್ತೆ. ಸೊ ಡೆಫಿನೆಟ್ಲಿ ಅವರಿಗೆ ನಿಮ್ಮ ಕಡೆಯಿಂದ ಒಂದು ಬೇಸಿಕ್ ಫೌಂಡೇಶನಿಂದ ನಿಮ್ಮ ಜೊತೆ ಅವರು ಬೆಳಿಬೇಕು ಅಥವಾ ತಿಳ್ಕೋಬೇಕು ನಿಮ್ಮನ್ನ. ಯಾವುದೇ ರೀತಿಯಾಗಿಯೂ ಕನ್ಕ್ಲೂಷನ್ನಿಗೆ ಜಂಪ್ ಮಾಡೋಕ್ಕೆ ಇಷ್ಟಪಡ್ತಾ ಇಲ್ಲ ಇಲ್ಲಿ ಈ ಪರ್ಸನ್. ಸೊ ಎಲ್ಲ ರೀತಿಯಾಗಿಯೂ ಅವ್ರಿಗೆ ಕೈಂಡ್ ಆಫ್ ನಿಮ್ಮ ಕಡೆಯಿಂದ ಒಂದು ರೆಸ್ಪಾನ್ಸ್ ಬೇಕು, ಒಂದು ನ್ಯೂ ಬಿಗಿನಿಂಗ್ ಬೇಕು. ಬಿಕಾಸ್ ಮುಂಚೆನೇ ಹೇಳ್ದಂಗೆ ಡೆಫಿನೆಟ್ಲಿ ಅವ್ರಿಗೆ ನಿಮ್ಮ ಬಗ್ಗೆ ಒಂದು ಹೋಪ್ಸ್ ಇದೆ. ಅಂದರೆ ನೀವು ಕನೆಕ್ಟ್ ಆದರೆ ನೀವು ಎಲ್ಲ ರೀತಿಯಾಗೂ ಸಪೋರ್ಟಿವ್ ಆಗಿ ನಿಲ್ತೀರ ಅಂತ. ಲೈಕ್ ಪ್ರಾಬ್ಲಿ ಈ ಪರ್ಸನ್ ಕೈಂಡ್ ಆಫ್ ಕರಿಯರ್ ಓರಿಯೆಂಟೆಡು ಹೌದು, ಆ್ಯಂಡ್ ಕೈಂಡ್ ಆಫ್ ಫ್ಯಾಮಿಲಿ ಪರ್ಸನ್ ಅನ್ನೋದನ್ನ ನೋಡ್ತೇನೆ. ಅಂದರೆ ಅವ್ರು ಯಾವುದೇ ರೀತಿಯಾಗಿಯೂ ಅವರ ಒಂದು ಕಲ್ಚರ್ನ ಬಿಟ್ಕೊಡಲ್ಲ, ಯಾವುದೇ ರೀತಿಯಾಗಿಯೂ ಅವ್ರು ನಡ್ಕೊ ಬಂದಿರೋ ರೀತಿನ ಅವರು ಬಿಟ್ಕೊಡಲ್ಲ. ಅವರ ವ್ಯಾಲ್ಯೂಸ್, ಅವರ ಬಿಲೀವ್ ಸಿಸ್ಟಮ್ ಇದೆಲ್ಲ ಅವ್ರನ್ನ ತೋರಿಸುತ್ತೆ. ಸೊ ಡೆಫಿನೆಟ್ಲಿ ಈ ಪರ್ಸನ್ಗೆ ಇವಾಗ ಒಂದು ನ್ಯೂ ಬಿಗಿನಿಂಗ್ ಬೇಕು ನಿಮ್ಮ ಕಡೆಯಿಂದ, ಅಥವಾ ಅವರು ಇದನ್ನ ಈ ಥರ ನೋಡ್ತಾ ಇದ್ದಾರೆ. ಕೈಂಡ್ ಆಫ್ ವೆರಿ ಗುಡ್ ಆಪರ್ಚುನಿಟಿ. ಪ್ರಾಬ್ಲಿ ನೀವು ರೀಸೆಂಟಾಗಿ ಏನಾದರೂ ಕನೆಕ್ಟ್ ಆಗಿದರೆ ಅವರು ಹೋಪ್ಸ್ ಇಟ್ಕೊಂಡಿದ್ದಾರೆ ಇನ್ನು ಲಾಂಗ್ ಟರ್ಮ್ ಜೊತೆಗಿರೋದು, ಅಥವಾ ಲಾಂಗ್ ಟರ್ಮ್ ಕನೆಕ್ಷನ್ ಮೇಂಟೈನ್ ಮಾಡೋದು. ಡೆಫಿನೆಟ್ಲಿ ಒಂದು ಲಾಂಗ್ ಟರ್ಮ್ ಕನೆಕ್ಷನ್ನ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾರೆ. ತುಂಬ ಜನದು ಪಾಸಿಬಿಲಿಟಿ ಇದೆ, ನೀವಿಬ್ಬರು ಕರಿಯರ್ ಅಥವಾ ನಿಮ್ಮ ಜಾಬ್ ಎನ್ವಿರಾನ್ಮೆಂಟಲ್ಲಿ ನೀವು ಮೀಟ್ ಆಗಿದ್ದೀರಾ, ಅಥವಾ ನೀವು ರೀಸೆಂಟಾಗಿ ಒಂದು ಜಾಬ್ ಚೇಂಜ್ ಮಾಡಿದ್ದೀರಾ, ಅಲ್ಲಿ ಈ ಪರ್ಸನ್ನ ನೋಡಿದ್ದೀರಾ, ಅಥವಾ ರೀಸೆಂಟಾಗಿ ಈ ಪರ್ಸನ್ ನಿಮ್ಮ ಕಂಪನಿ ಜಾಯ್ನ್ ಆಗಿರೋದು. ಈ ಥರ ಸಿಚುವೇಶನ್ನ ನಾನು ನೋಡ್ತಾ ಇದ್ದೀನಿ. ಎಸ್ಪೆಷಲಿ ಕೈಂಡ್ ಆಫ್ ನೀವು ಈವೆಂಟ್ ಆರ್ಗನೈಸೇಷನ್ನಲ್ಲಿ ವರ್ಕ್ ಮಾಡ್ತಿರೋರಾಗಿರಬಹುದು. ಕೈಂಡ್ ಆಫ್ ಈ ಪಿಕ್ಚರ್ನ ನೋಡ್ಬೋದು ನೀವು. ಲೈಕ್ ಒಂದು ಈವೆಂಟ್ ಕೈಂಡ್ ಆಫ್ ಸಿಚುವೇಶನ್. ಪ್ರಾಬ್ಲಿ ನೀವು ಈವೆಂಟ್ ಮ್ಯಾನೇಜ್ಮೆಂಟ್ ಅಥವಾ ಏನೋ ಒಂದು ರಿಲೇಟೆಡ್ ಟು ಡಿಸೈನ್, ಡೆಕೋರೇಷನ್ ಆ ಥರ ಆಗಿರೋದು, ಅಥವಾ ನಿಮ್ಮ ಜೊತೆ ಒಂದು ನ್ಯೂ ಪ್ರಾಜೆಕ್ಟ್ ಸ್ಟಾರ್ಟ್ ಮಾಡ್ತಾ ಇದ್ದಾರೆ ಈ ಪರ್ಸನ್. ಸೊ ಡೆಫಿನೆಟ್ಲಿ ಈ ಪರ್ಸನ್ ಒಂದಂತೂ ಫಾರ್ ಶೋರ್ ಥಿಂಕ್ ಮಾಡ್ತಾ ಇರೋದು, ನಿಮ್ಮ ಜೊತೆ ಟೈಮ್ ಸ್ಪೆಂಡ್ ಮಾಡೋದು ಆಲ್ವೇಸ್ ಇಟ್ ವಿಲ್ ಬಿ ವರ್ತ್ ಇಟ್. ಅಂದರೆ ಯಾವುದೇ ರೀತಿಯಾಗೂ ನಿಮ್ಮ ಜೊತೆ ವೇಸ್ಟು ಅವ್ರು ಈ ಥರ ಥಿಂಕು ಮಾಡ್ತಾಯಿಲ್ಲ, ನಿಮ್ಮ ಬಗ್ಗೆ ಯೋಚನೆ ಮಾಡೋದೇ ವೇಸ್ಟು, ಈ ಥರ ಎಲ್ಲ ಥಿಂಕೇ ಮಾಡ್ತಾಯಿಲ್ಲ ಈ ಪರ್ಸನ್. ಕೈಂಡ್ ಆಫ್ ನೀವೊಂದು ವರ್ತಿ ಪರ್ಸನ್ ಟೈಮ್ ಸ್ಪೆಂಡ್ ಮಾಡೋಕ್ಕೆ, ಆ್ಯಂಡ್ ನಿಮ್ಮಿಂದ ತಿಳ್ಕೊಳ್ಳೋದು ತುಂಬ ಇದೆ ಅಂತ ಈ ಪರ್ಸನ್ ಯೋಚನೆ ಮಾಡ್ತಾಯಿದ್ದಾರೆ. ಈ ಕನೆಕ್ಷನ್ನ ಹಂಗೆ ನೋಡ್ತಾ ಇದ್ದಾರೆ. ಫಸ್ಟ್ ಆಫ್ ಆಲ್ ಅವರಿಗೊಂದು ನ್ಯೂ ಬಿಗಿನಿಂಗ್ ಬೇಕು. ಬಿಕಾಸ್ ನೀವೊಂದು ವೆರಿ ಗ್ರೌಂಡೆಡ್ ಪರ್ಸನ್. ಪ್ರಾಬ್ಲಿ ಐ ಫೀಲ್ ಲೈಕ್ ಅವರ ನಿಮ್ಮ ಮಧ್ಯ ಡಿಫ್ರೆನ್ಸ್ ಏನು ತುಂಬ ಇಲ್ಲ ಅನ್ನೋದನ್ನ ನೋಡ್ತೇನೆ. ಅವರ ಲೈಫ್ ಸ್ಟೈಲ್ ನಿಮ್ಮ ಲೈಫ್ ಸ್ಟೈಲ್ ಆಗಿರಬಹುದು. ಆ್ಯಸ್ ಅವ್ರು ಹೇಗೆ ಸೈಲೆಂಟ್ ಆ್ಯಂಡ್ ಇಂಟ್ರೋವರ್ಟ್, ನೀವು ಸೈಲೆಂಟ್ ಆ್ಯಂಡ್ ಇಂಟ್ರೋವರ್ಟ್. ಅವ್ರು ಹೇಗೆ ಪಾರ್ಟೀಸಿಗೆಲ್ಲ ಜಾಸ್ತಿ ಹೋಗೋಲ್ಲ. ಪ್ರಾಬ್ಲಿ ನೀವು ಅದನ್ನ ಅಷ್ಟು ಎಂಕರೇಜ್ ಮಾಡಲ್ಲ. ನಿಮ್ಮನ್ನ ನೋಡಿದಾಗೆಲ್ಲ ಒಂಥರ ಗ್ರೌಂಡೆಡ್ ಫೀಲ್ ಆಗುತ್ತೆ. ಅಂದರೆ ಒಂದು ಸ್ಟಡಿ ಪರ್ಸನ್ನ ನೋಡ್ದಂಗೆ ಫೀಲ್ ಆಗುತ್ತೆ. ಆ್ಯಂಡ್ ಅವರಿಗೆ ಒಂದು ಥಾಟ್ ಇದೆ, ನೀವು ತುಂಬ ಎಮೋಷ್ನಲ್ ಅಲ್ಲ, ನೀವು ಪ್ರಾಕ್ಟಿಕಲ್ ಲೈಫ್ ಕಡೆ ಜಾಸ್ತಿ ಫೋಕಸ್ ಮಾಡ್ತೀರಾ, ಆ್ಯಂಡ್ ಯು ಆರ್ ಅ ಡೌನ್ ಟು ಅರ್ತ್ ಪರ್ಸನ್. ಡೆಫಿನೆಟ್ಲಿ ಓವರಾಲ್ ನಿಮ್ಮ ಜೊತೆ ಕನೆಕ್ಟ್ ಆಗೋದ್ರಿಂದ ಅವರಿಗೆ ಓವರಾಲ್ ಗ್ರೋತ್ ಇದೆ ಅನ್ನೋದನ್ನ ನೋಡ್ತಾ ಇದ್ದಾರೆ. ಡೆಫಿನೆಟ್ಲಿ ಅವರು ನೀವು ಅವ್ರನ್ನ ಎವ್ರಿ ಸ್ಟೆಪ್ಪಲ್ಲೂ ಸಪೋರ್ಟ್ ಮಾಡ್ತೀರಾ ಅನ್ನೋ ಒಂದು ಎಕ್ಸ್ಪೆಕ್ಟೇಷನ್ಸ್ ಇಟ್ಕೊಂಡಿದ್ದಾರೆ. ಸೊ ನೋಡೋಣ ಅವರ ಇಂಟೆನ್ಷನ್ ಏನು ಈ ರಿಲೇಷನ್ಶಿಪ್ ಮೇಲೆ ಅಂತ. ನೋಡೋಣ ಅವರು ನಿಜವಾಗ್ಲೂ ಒಂದು ಕಮಿಟ್ಮೆಂಟ್ನ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾರಾ ಅಥವಾ ಏನು ಅಂತ. ಸೊ ಡೆಫಿನೆಟ್ಲಿ ಈ ಒಂದು ಕ್ವೆಶನ್ಗೆ ನಾವು ನೆಕ್ಸ್ಟ್ ಟ್ಯಾರೋ ಕಾರ್ಡ್ನ ಪುಲ್ ಮಾಡೋಣ. ಬೇರೆ ನಿಜವಾಗ್ಲೂ ಅವರು ನಿಮ್ಮ ಜೊತೆ ಒಂದು ಲಾಂಗ್ ಟರ್ಮ್ ಕಮಿಟ್ಮೆಂಟ್ನ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾರಾ, ಅಥವಾ ಇಟ್ಸ್ ಜಸ್ಟ್ ಅ ಶಾರ್ಟ್ ಟರ್ಮ್ ಕಮಿಟ್ಮೆಂಟಾ, ಅಥವಾ ಏನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾರೆ ಎಕ್ಸಾಕ್ಟಾಗಿ. ಫಾರ್ ದ ಸೆಕೆಂಡ್ ಗ್ರೂಪ್, ವಾವ್, 2 of Cups. So obviously 2 of Cups is a soulmate card. 2 of Cups ಒಂದು ಸೇಮ್ ಎನರ್ಜಿ ಲೆವೆಲ್, ಇಬ್ಬರದು ಸೇಮ್ ಎನರ್ಜಿ ಲೆವೆಲ್ನ ಇಂಡಿಕೇಟ್ ಮಾಡೋ ಒಂದು ಕಾರ್ಡ್. ಆ್ಯಂಡ್ ದಿಸ್ ಪರ್ಸನ್ ನಿಮ್ಮನ್ನ ಒಂದು ಸೋಲ್ಮೇಟ್ ಥರ ನೋಡ್ತಾ ಇದ್ದಾರೆ. ಒಂದು ನಿಮಗೆ ಡಬಲ್ ಕನ್ಫರ್ಮೇಷನ್ ಫಾರ್ ದ ಫಸ್ಟ್ ಗ್ರೂಪ್.
ಅವ್ರು ಯಾವ ಥರ ಥಿಂಕ್ ಮಾಡ್ತಾ ಇದ್ದಾರೆ ಅಂದರೆ ಏನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾರೆ ಅಂದರೆ ಒಂದು ಸೋಲ್ಮೇಟ್ ಯೂನಿಯನ್ನ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾರೆ. ಬಿಕಾಸ್ ಎಲ್ಲೋ ಒಂದು ಕಡೆ ಅವ್ರಿಗೆ ಅನಿಸ್ತದೆ ನಿಮ್ಮಿಬ್ಬರ ಮಧ್ಯೆ ತುಂಬಾ ಮ್ಯೂಚುವಲ್ ಪ್ಲ್ಯಾನ್ಸ್ ಇದೆ, ಮ್ಯೂಚುವಲ್ ಗೋಲ್ಸ್ ಇದೆ, ಆ್ಯಂಡ್ ಒಂದು ಈಕ್ವಲ್ ಥಾಟ್ ಇದೆ ಫಸ್ಟ್ ಆಫ್ ಆಲ್. ಆ್ಯಂಡ್ ಅವರಿಗೆ ಪ್ರಾಬ್ಲಿ ಈ ಪರ್ಸನ್ಗೆ ಎವ್ರಿ ಟೈಮ್ ಅವರು ಅನ್ಕೊತಿದ್ರು ಅವರು ಮೀಟ್ ಆಗೋ ಪರ್ಸನ್ಗೆ ಅವ್ರಿಗೆ ತುಂಬಾ ಕಾಮನ್ ಥಿಂಗ್ಸ್ ಇರಬೇಕು. ತುಂಬ ಡಿಫ್ರೆನ್ಸ್ ಇದ್ದರೆ ಪ್ರಾಬ್ಲಿ ಅವರಿಗೂ ಓಕೆ ಅನ್ನಿಸ್ತಾ ಇರಲಿಲ್ಲ. ಬಟ್ ನಿಮ್ಮ ಒಂದು ಸಿಚುವೇಶನಲ್ಲಿ ನೋಡಿದ್ರೆ ನಿಮ್ಮಿಬ್ಬರ ಮಧ್ಯೆ ಮ್ಯೂಚುವಲ್ ಥಿಂಗ್ಸ್ ಜಾಸ್ತಿನೇ ಇದೆ, ಕಾಮನ್ ಥಿಂಗ್ಸ್ ಜಾಸ್ತಿನೇ ಇದೆ ಅಂತಲೇ ಹೇಳ್ಬೋದು. ಎಮೋಷ್ನಲ್ ಎನರ್ಜಿ ಮ್ಯಾಚ್ ಆಗ್ತಾ ಇದೆ, ನಿಮ್ಮ ಫ್ಯೂಚರ್ ಗೋಲ್ಸ್, ಫ್ಯೂಚರ್ ಪ್ಲ್ಯಾನ್ಸ್ ಮ್ಯಾಚ್ ಆಗ್ತಾ ಇದೆ. ಸೊ ಡೆಫಿನೆಟ್ಲಿ ಈ ಪರ್ಸನ್ ಒಂದು ಯೂನಿಯನ್ನ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾರೆ. ವಾವ್. ಸೊ ಒನ್ ಥಿಂಗ್ ಈಸ್ ಆಲ್ಸೋ ಶೋರ್, ಇಲ್ಲಿ ನೋಡ್ಬೋದು ಅವರಿಗೂ ಗೊತ್ತು ಲೈಕ್ ನಿಮಗೂ ಅವ್ರು ಕಂಡ್ರೆ ಇಷ್ಟ ಇದೆ. ಆ್ಯಂಡ್ ಎಲ್ಲೋ ಒಂದು ಕಡೆ ಜಸ್ಟ್ ಅವ್ರು ಮಾತ್ರ ನಿಮ್ಮ ಮೇಲೆ ಅಟ್ರ್ಯಾಕ್ಟ್ ಆಗ್ತಾ ಇರೋದ ಅಂತ ಅಲ್ಲ, ಬಟ್ ನಿಮಗೂ ಅವ್ರು ಕಂಡ್ರೆ ಅಟ್ರ್ಯಾಕ್ಷನ್ ಇದೆ ಅಂತ ಎಲ್ಲ ಗೊತ್ತಾಗಿದೆ. ಆ್ಯಂಡ್ ಸೊ ಎಲ್ಲೋ ಒಂದು ಕಡೆ ಅನಿಸಿದೆ ಈ ಪರ್ಸನ್ಗೆ ಇಟ್ಸ್ ನಾಟ್ ಜಸ್ಟ್ ಔಟ್ ಸೈಡಿಂದ ಮಾತ್ರ ಅಲ್ಲ, ನಿಮಗೂ ಅವ್ರ ಮೇಲೆ ಅಷ್ಟೇ ಕ್ಯೂರಿಯಾಸಿಟಿ ಇದೆ ತಿಳ್ಕೊಳ್ಳೋಕ್ಕೆ. ಸೊ ಆಬ್ವಿಯಸ್ ನೀವು ರೀಡಿಂಗ್ ನೋಡ್ತಾ ಇದ್ದೀರಾ ಆ್ಯಂಡ್ ಅದು ಮ್ಯಾಚ್ ಆಗ್ತಾ ಇದೆ. ಆ್ಯಂಡ್ ಪೀಪಲ್ ಯಾರೆಲ್ಲ ಸೆಪ್ರೇಷನಲ್ಲಿದ್ದೀರಾ ಡೆಫಿನೆಟ್ಲಿ ಈ ಪರ್ಸನ್ ಒಂದು ರಿಯೂನಿಯನ್ನ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾರೆ. ಪ್ರಾಬಬ್ಲಿ ಇವೊಂದು ನೀವು ಕಾಂಟ್ಯಾಕ್ಟಲ್ಲಿ ಇಲ್ಲ ಅಂದ್ರೂ ಎಲ್ಲೋ ಒಂದು ಕಡೆ ಈ ಪರ್ಸನಿಗೆ ಸ್ಟಿಲ್ ಹೋಪ್ಸ್ ಇದೆ ನೀವು ಮತ್ತೆ ಬರ್ತೀರಾ, ಅಥವಾ ಮತ್ತೆ ಇನ್ ಕೇಸ್ ನೀವು ಒಂದು ಆಪರ್ಚುನಿಟಿ ಕೊಟ್ಟರೆ ಇಟ್ಸ್ ಲೈಕ್ ಅವ್ರಿಗೆ ಗೊತ್ತು ನಿಮಗೂ ಅವ್ರ ಕಂಡ್ರೆ ಇಷ್ಟ ಇದೆ ಅಂತ, ಅವ್ರಿಗೆ ಗೊತ್ತು ನಿಮಗೂ ಅವ್ರ ಮೇಲೆ ಅಷ್ಟೇ ಫೀಲಿಂಗ್ಸ್ ಇದೆ ಅವರಿಗಿದ್ದಷ್ಟೇ ಅಂತ. ಬಟ್ ಇಲ್ಲಿ ಪ್ರಾಬ್ಲಮ್ ಏನಂದರೆ ಪ್ರಾಬ್ಲಿ ಯಾರೂ ಇಲ್ಲಿ ಇನಿಷಿಯೇಟ್ ಮಾಡ್ತಾ ಇಲ್ಲ, ಯಾರೂ ಇಲ್ಲಿ ಆಪರ್ಚುನಿಟಿ ಏನಿದೆ ಅದನ್ನ ಯೂಸ್ ಮಾಡ್ಕೊತಾ ಇಲ್ಲ ಅನ್ನೋದನ್ನ ನೋಡ್ತೇನೆ. ಸೊ ಒನ್ ರ್ಯಾಂಡಮ್ ಮೆಸೇಜ್, 2 ರ್ಯಾಂಡಮ್ ಮೆಸೇಜಸ್. ಪ್ರಾಬ್ಲಿ ಜುಲೈ ಇಸ್ ಅನ್ ಇಂಪಾರ್ಟೆಂಟ್ ಮಂತ್ ಅನಿಸುತ್ತೆ. ಅಂದರೆ ಯಾರೋ ಒಬ್ಬರು ಇಲ್ಲಿ ಹುಟ್ಟಿರೋದು ಲೈಕ್ ಬರ್ತ್ ಮಂತ್ ಆಗಿರ್ಬೋದು ಜುಲೈಯಲ್ಲಿ, ಅಥವಾ ಜುಲೈಯಲ್ಲಿ ಯಾವುದೋ ಒಂದು ಇಂಪಾರ್ಟೆಂಟ್ ಇನ್ಸಿಡೆಂಟ್ ಆಗಿತ್ತು ಅನಿಸುತ್ತೆ ಈ ಒಂದು ರಿಲೇಷನ್ಶಿಪ್ಪಲ್ಲಿ, ಅಥವಾ ಪ್ರಾಬ್ಲಿ ತುಂಬ ಜನ ದಿಸ್ ಮಂತ್ ಇಟ್ ಸೆಲ್ಫ್ ಅಲ್ವಾ. ಓ ಮೈ ಗಾಡ್, ಓಕೆ ನಾನು ಇವಾಗ ಯಾವಾಗ ಈ ವಿಡಿಯೋ ಮಾಡ್ತಾಯಿದ್ದೀನಿ ಇಟ್ಸ್ ಅ ಜುಲೈ ಮಂತ್. ಓಕೆ, ಜುಲೈ 28. ಡಬಲ್ ಕನ್ಫರ್ಮೇಷನ್. ಪ್ರಾಬಬ್ಲಿ ತುಂಬ ಜನಕ್ಕೆ ಜುಲೈ ಅಲ್ಲಿ ಪಾಸಿಬಿಲಿಟಿ ಇದೆ ಈ ಪರ್ಸನ್ ಮತ್ತೆ ಬರೋದು, ಅಥವಾ ಜುಲೈಯಲ್ಲಿ ನೀವು ಇವ್ರ ಜೊತೆ ಕನೆಕ್ಟ್ ಆಗಿರ್ಬೋದು. ಲೈಕ್ ಇನ್ ಕೇಸ್ ಇಟ್ಸ್ ಅ ಡಬಲ್ ಕನ್ಫರ್ಮೇಷನ್ ಅಂದರೆ ನೀವು ಒಂದು ಸ್ಪೆಷಲ್ ಪರ್ಸನ್ ಬಗ್ಗೆ ಥಿಂಕ್ ಮಾಡ್ತಾ ಇದ್ದೀರಾ. ಇಲ್ಲಿ ಒಂದು ನ್ಯೂ ಆಪರ್ಚುನಿಟಿ ಅದೆಲ್ಲ ನೋಡಿದ್ರೆ ಪ್ರಾಬಬ್ಲಿ ತುಂಬ ಜನ ಇಲ್ಲಿ ಜುಲೈಯಲ್ಲಿ ಕನೆಕ್ಟ್ ಆಗಿದ್ದಾರೆ ಆ್ಯಂಡ್ ಇಬ್ರಿಗೂ ಒಬ್ರನ್ನೊಬ್ರನ್ನ ಇಷ್ಟ ಇದೆ, ಇಬ್ರಿಗೂ ಒಬ್ರು ಅಟ್ರ್ಯಾಕ್ಟ್ ಆಗಿದ್ದೀರಾ. ಬಟ್ ಯಾವುದೇ ರೀತಿಯಾಗೂ ಒಂದು ಕಾನ್ವರ್ಸೇಷನ್ ಸ್ಟಾರ್ಟ್ ಮಾಡಿಲ್ಲ, ಅಥವಾ ಯಾವುದೇ ರೀತಿಯಾಗೂ ಒಂದು ಡೀಪ್ ಕಾನ್ವರ್ಸೇಷನ್ ಇನ್ನೂ ಮಾತಾಡಿಲ್ಲ. ಇಟ್ಸ್ ಲೈಕ್ ಇವಾಗಷ್ಟು ಚಿಗುರಿರೋದು ಅನ್ನೋದನ್ನ ನೋಡ್ತಾ ಇದ್ದೀನಿ. ಸೊ ಇಲ್ಲೊಂದು ಸ್ಪೆಷಲ್ ಮೆಸೇಜ್ ಬಂದಿದೆ, ಫ್ಲೈ, ಅ ಪೀರಿಯಡ್ ಆಫ್ ಇಲ್ ಹೆಲ್ತ್, ಡಿಪ್ರೆಷನ್. ಸೊ ಯಾಕೆ ಈ ಮೆಸೇಜ್ ಬಂದಿದೆ ನೋಡೋಣ. ಸೊ ಮೆಸೇಜಿಂದನೇ ನೋಡ್ಬೋದು ಇಲ್ಲಿ ಯಾವುದೋ ಒಂದು ಪರ್ಸನ್ ಒಂದು ಡಿಫಿಕಲ್ಟ್ ಸಿಚುವೇಷನಲ್ಲಿ ಹೋಗ್ತಾ ಇದ್ದಾರೆ, ಅಥವಾ ಯಾವುದೋ ಒಂದು ಪರ್ಸನ್ ಇಲ್ಲಿ ಒಂದು ಡಿಪ್ರೆಷನ್ ಸಿಚುವೇಷನಲ್ಲಿ ಹೋಗ್ತಾರೆ. ಸೊ ಯಾವ ಪರ್ಸನ್ ಬಗ್ಗೆ ಕೇಳ್ತಾ ಇದ್ದೀರಾ ನೀವು, ಇಟ್ಸ್ ಅ ಡಬಲ್ ಕನ್ಫರ್ಮೇಷನ್. ಅವರು ಕರೆಂಟ್ಲಿ ಅವರ ಲೈಫಲ್ಲಿ ಅಷ್ಟು ಹ್ಯಾಪಿಯಾಗಿಲ್ಲ. ಆ್ಯಂಡ್ ಇದೊಂಥರ ಇಮೇಜ್ ಒಂಥರ ಕಂಪ್ಲೀಟಾಗಿ ಡಿಫ್ರೆಂಟ್ ಆಗಿದೆ. ಲೈಕ್ ಈ ಬಿ ಏನಿದೆ ಅಂದರೆ ಇನ್ಸೆಕ್ಟ್ ಏನಿದೆ ಒಂಥರ ಒಂದು ಇಲ್ ಹೆಲ್ತಲ್ಲಿದೆ. ಸೊ ಅವ್ರಿಗೆ ಇವಾಗ ಲವ್ ಬೇಕು, ಒಂದು ಅಫೆಕ್ಷನ್ ಬೇಕು, ಒಂದು ಕಂಪ್ಯಾಷನ್ ಬೇಕು. ಸೊ ಐ ಫೀಲ್ ಯಾವ ಪರ್ಸನ್ ಬಗ್ಗೆ ನೀವು ಯೋಚನೆ ಮಾಡ್ತಾ ಇದ್ದೀರ, ದಿಸ್ ಪರ್ಸನ್ ಒಂದು ಪರ್ಸ್ನಲ್ ಲೈಫಲ್ಲಿ ಅಷ್ಟು ಒಂದು ಚೆನ್ನಾಗಿ ಹೋಗ್ತಾ ಇಲ್ಲ, ಅಥವಾ ಯಾವುದೋ ಒಂದು ಡಿಪ್ರೆಷನಲ್ಲಿದ್ದಾರೆ ಅವರು. ಪ್ರಾಬ್ಲಿ ಹೆಲ್ತ್ ರಿಲೇಟೆಡಲ್ಲಿ ಚಾಲೆಂಜಿಂಗ್ ಸಿಚುವೇಶನ್ನ ನೋಡ್ತಾ ಇದ್ದಾರೆ ಅನಿಸುತ್ತೆ. ಸೊ ಡೆಫಿನೆಟ್ಲಿ ಇಲ್ಲಿ ಒನ್ ಥಿಂಗ್ ಈಸ್ ಫಾರ್ ಶ್ಯೂರ್, ಅದೇ ಒಂದು ವಿಚಾರಕ್ಕೆ ಇವರು ಮೂವ್ ಮಾಡ್ತಾ ಇಲ್ವೇನೋ. ಬಿಕಾಸ್ ಇದು ಒಂದು ಚಾಲೆಂಜಿಂಗ್ ಸಿಚುವೇಶನಲ್ಲಿ ಬಂದಿರೋದ್ರಿಂದ
ಅವರು ನಿಮ್ಮಿಂದ ಫಸ್ಟ್ ಥಿಂಗ್ ಇಸ್ ಫಾರ್ ಒಂದು ಸಪೋರ್ಟ್ನ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾರೆ. ಅವರು ಎಮೋಷ್ನಲಿ ಸ್ಟ್ರಗಲ್ ಮಾಡ್ತಿರೋದ್ರಿಂದ ಇವರಿಲ್ಲಿ ಯಾವುದೇ ರೀತಿಯಾಗೂ ನಿಮ್ಮ ಜೊತೆ ಮೂವ್ ಮಾಡ್ತಾ ಇಲ್ಲ. ಇನ್ ಕೇಸ್ ನೀವೇನಾದ್ರು ಕ್ವೆಶನ್ ಇದ್ದರೆ, ಯಾಕೆ ಈ ಪರ್ಸನ್ ಏನೇ ಎಷ್ಟೇ ಮಾತಾಡಿದ್ರೂ ಚೆನ್ನಾಗಿ ಮಾತಾಡಿಸ್ತಾ ಇಲ್ಲ, ಚೆನ್ನಾಗಿ ರೆಸ್ಪಾಂಡ್ ಮಾಡ್ತಾ ಇಲ್ಲ, ಅಥವಾ ಚೆನ್ನಾಗಿ ಲೈಕ್ ಕೈಂಡ್ ಆಫ್ ಒಂಥರ ಅವರ ಎಕ್ಸ್ಪ್ರೆಷನ್, ಅವರ ರಿಯಾಕ್ಷನ್ ನಿಮಗೆ ಈ ಥರ ಒಂದು ತಲೆಗೆ ಬರೆಸ್ತಾ ಇರ್ಬೋದು, ಯಾಕೆ ಇವ್ರು ಚೆನ್ನಾಗಿ ನನಗೆ ರೆಸ್ಪಾಂಡ್ ಮಾಡ್ತಾಯಿಲ್ಲ. ಬಟ್ ಐ ಫೀಲ್ ಇದು ನೀವು ಆಗಿರ್ಬೋದು, ಕೈಂಡ್ ಆಫ್ ಡಿಪ್ರೆಷನ್ ಸಿಚುವೇಶನಲ್ಲಿ ಇದ್ದೀರಾ, ಆರ್ ಈ ಪರ್ಸನ್ ಇವಾಗ ಕಮಿಟ್ಮೆಂಟಿಗೆ ರೆಡಿ ಆಗಿಲ್ಲ. ಡೆಫಿನೆಟ್ಲಿ ಒಂದು ನ್ಯೂ ಬಿಗಿನಿಂಗಿಗೆ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾರೆ ನಿಮ್ಮಿಂದ. ಬಟ್ ಯಾಕೆ ಇವರು ಮೂವ್ ಮಾಡ್ತಾ ಇಲ್ಲ ಅಥವಾ ಯಾಕೆ ಇವರು ಇನಿಷಿಯೇಟ್ ಮಾಡ್ತಾ ಇಲ್ಲ ಅಂದರೆ, ಡೆಫಿನೆಟ್ಲಿ ಈ ಪರ್ಸನ್ ಎಮೋಷ್ನಲಿ ತುಂಬ ಒಂದು ಕಷ್ಟದ ಸಿಚುವೇಶನಲ್ಲಿ ಹೋಗ್ತಾ ಇದ್ದಾರೆ. ಎಮೋಷ್ನಲಿ ತುಂಬ ಒಂದು ಪ್ರಾಬ್ಲಮ್ಯಾಟಿಕ್ ಸಿಚುವೇಶನ್ ಅಲ್ಲಿ ಹೋಗ್ತಾ ಇದ್ದಾರೆ. ಒಂದು ಸ್ಟ್ರೆಸ್ ಲೈಫ್ ಅಲ್ಲಿ ಹೋಗ್ತಾ ಇದ್ದಾರೆ ಅಂತ ನೋಡ್ತಾ ಇದ್ದೀನಿ. ಸೊ ನೋಡೋಣ ಅಡ್ವೈಸ್ ಏನು ಈ ಒಂದು ರಿಲೇಷನ್ಶಿಪ್ ಮೇಲೆ ನಿಮಗೆ ಅಂತ, ಓವರ್ ಆಲ್ ಏನು ಅಡ್ವೈಸ್ ನಿಮಗೆ ಈ ರಿಲೇಷನ್ಶಿಪ್ ಮೇಲೆ ಅಂತ. ಫಾರ್ ದ ಫಸ್ಟ್ ಗ್ರೂಪ್, ದ ಫೈನಲ್ ಅಡ್ವೈಸ್. ನೀವು ಇವ್ರನ್ನ ಪರ್ಸ್ಯೂ ಮಾಡಬೇಕಾ ಅಂದರೆ, ಈ ಕನೆಕ್ಷನ್ನ ತೊಗೊಂಡು ಹೋಗಬೇಕಾ ಫಾರ್ವರ್ಡ್. ಸೊ ದೇರ್ ಈಸ್ ಕ್ವೀನ್ ಆಫ್ ಕಪ್ಸ್. ಆಲ್ರೈಟ್, ಸೊ ಕ್ವೀನ್ ಆಫ್ ಕಪ್ಸ್ ಒಂದು ಎಮೋಷನಲ್ ಕೈಂಡ್ ಆಫ್ ಅ ಹೀಲರ್. ಪ್ರಾಬಬ್ಲಿ ಇಟ್ಸ್ ಅ ಇಂಡಿಕೇಶನ್ ಇವಾಗ ನೀವು ಈ ಒಂದು ಪರ್ಸನ್ ಜೊತೆ ಒಂದು ಹೀಲರ್ ಪಾರ್ಟ್ನ ಪ್ಲೇ ಮಾಡಬೇಕು. ಅಂದರೆ ಮುಂಚೆನೇ ಹೇಳ್ದಂಗೆ ಅವ್ರು ಏನು ಎಮೋಷ್ನಲಿ ಲೋ ಇದ್ದಾರೆ, ಅವರೇನು ಎಮೋಷ್ನಲಿ ಅಷ್ಟು ಒಂದು ಖುಷಿಯಾಗಿಲ್ಲ. ಸೊ ಇಟ್ಸ್ ಕೈಂಡ್ ಆಫ್ ಎನ್ ಇಂಡಿಕೇಶನ್ ಫಾರ್ ದ ಫಸ್ಟ್ ಗ್ರೂಪ್. ಡೆಫಿನೆಟ್ಲಿ ಇಲ್ಲಿ ಒಂದು ಗ್ರೋತ್ ಆಗೋ ಎಲ್ಲ ಪಾಸಿಬಿಲಿಟೀಸು ಇದೆ. ಬಟ್ ನೀವು ಇಲ್ಲಿ ಒಂದು ಹೀಲರ್ ರೋಲ್ನ ಪ್ಲೇ ಮಾಡಬೇಕು. ಅಂದರೆ ಯಾವುದೇ ರೀತಿಯಾಗೂ ಎಕ್ಸ್ಪೆಕ್ಟೇಷನ್ಸ್ ಇಟ್ಕೋಬೇಡಿ ಆ ಪರ್ಸನ್ ಕಡೆಯಿಂದ. ಐ ಆಮ್ ಫೀಲಿಂಗ್ ಲೈಕ್ ಹೆಂಗೆ ಅನಿಸ್ತಾ ಇದೆ ಅಂದರೆ, ವಿತ್ ಟೂ ಆಫ್ ಕಪ್ಸ್ ಬಂದಿರೋದು. ಟೂ ಆಫ್ ಕಪ್ಸ್ ಈಸ್ ಅ ವೆರಿ ಸ್ಪೆಷಲ್ ಕಾರ್ಡ್, ಒಂದು ಸೋಲ್ಮೇಟ್ ಕಾರ್ಡ್ ಅಂತಲೇ ಹೇಳ್ಬೋದು. ಇಲ್ಲಿ ಟೂ ಆಫ್ ಕಪ್ಸ್ ಬಂದಿರೋದು, ಇಲ್ಲಿ ಕ್ವೀನ್ ಆಫ್ ಕಪ್ಸ್ ಎಲ್ಲ ನೋಡಿದ್ರೆ ಅವರ ಈ ಒಂದು ಕಷ್ಟದ ಸಿಚುವೇಶನ್ನ ಅರ್ಥ ಮಾಡ್ಕೊಳ್ಳೋಕ್ಕಾಗೋದು ನಿಮ್ಗೊಬ್ರಿಗೇ. ಈವನ್ ದೋ ಅವ್ರು ಎಷ್ಟೇ ಜನ ಜೊತೆ ಮಾತಾಡಿದ್ರು, ಎಷ್ಟೇ ಜನ ಜೊತೆ ಕನೆಕ್ಟ್ ಆದ್ರೂ, ನಿಮ್ಮ ಜೊತೆ ಕನೆಕ್ಟ್ ಆಗೋ ಥರ ಅವ್ರಿಗೆ ಫೀಲ್ ಆಗಲ್ಲ. ನಿಮ್ಮ ಜೊತೆ ಫೀಲ್ ಆಗೋ ಬಾಂಡೇ ಬೇರೆ. ಸೊ ಅವರ ಲೈಫಲ್ಲಿ ನೀವೊಂದು ಇವಾಗ ಹೀಲರ್ ಪಾರ್ಟ್ನ ಪ್ಲೇ ಮಾಡಬೇಕು. ಬಿಕಾಸ್ ಡೆಫಿನೆಟ್ಲಿ ಇಟ್ಸ್ ಅನ್ ಇಂಡಿಕೇಶನ್. ನೀವು ಇವಾಗ ಈ ಮೆಸೇಜ್ನ ನೋಡ್ತಾ ಇದ್ದೀರಾ ಅಂದರೆ ಫಸ್ಟ್ ಗ್ರೂಪ್, ಇಟ್ಸ್ ಅ ಡೆಫಿನೆಟ್ಲಿ ಕನ್ಫರ್ಮೇಷನ್ ನಿಮ್ಮಿಬ್ಬರು ಮಧ್ಯೆ ಒಂದು ಸ್ಪೆಷಲ್ ಬಾಂಡಿಂಗ್ ಇದೆ. ಆ್ಯಂಡ್ ಮುಂಚೆನೇ ಹೇಳ್ದಂಗೆ ಅವ್ರ ಕಷ್ಟನ ನಿಮಗೆ ಮಾತ್ರ ಅರ್ಥ ಮಾಡ್ಕೊಳ್ಳೋಕ್ಕಾಗೋದು. ಅವ್ರು ಯಾವ ಸಿಚುವೇಷನಲ್ಲಿ ಪ್ಲೇ ಮಾಡ್ತಾ ಇದ್ದಾರೆ, ಯಾವ ಸಿಚುವೇಶನ್ ಗೋ ಥ್ರೂ ಮಾಡ್ತಾ ಇದ್ದಾರೆ, ನಿಮಗೆ ಮಾತ್ರ ಅರ್ಥ ಮಾಡ್ಕೊಳ್ಳೋಕ್ಕಾಗೋದು. ಸೊ ಕೈಂಡ್ ಆಫ್ ಎನ್ ಇಂಡಿಕೇಶನ್. ಅವ್ರ ಜೊತೆ ನೆಕ್ಸ್ಟ್ ಟೈಮ್ ಮಾತಾಡಬೇಕಾದ್ರೆ ಅಥವಾ ಸ್ವಲ್ಪ ರ್ಯಾಶಾಗಿ ಮಾತಾಡೋದನ್ನ ಕಮ್ಮಿ ಮಾಡಬೇಕು, ಅಥವಾ ಟ್ರೈ ಟು ಅಂಡರ್ಸ್ಟ್ಯಾಂಡ್ ದೇರ್ ಫೀಲಿಂಗ್ಸ್. ಬಿಕಾಸ್ ಎಲ್ಲೋ ಒಂದು ಕಡೆ ಅವ್ರಿಗೆ ಗೊತ್ತು ನಿಮ್ಮ ಎನರ್ಜಿ ಅವ್ರ ಎನರ್ಜಿ ಕಂಪ್ಲೀಟಾಗಿ ಮ್ಯಾಚ್ ಆಗುತ್ತೆ ಅಂತ. ಎಲ್ಲೋ ಒಂದು ಕಡೆ ಅವ್ರಿಗೆ ಗೊತ್ತು ನೀವು ಅವ್ರನ್ನ ಚೆನ್ನಾಗಿ ಅರ್ಥ ಮಾಡ್ಕೊತೀರಾ ಅಂತ. ಆ್ಯಂಡ್ ನೀವೆಷ್ಟು ಪೇಷನ್ಸ್ ಆ್ಯಂಡ್ ಎಷ್ಟು ಕಾಮಾಗಿರ್ತೀರ ಅಷ್ಟು ಇವಾಗ ಒಳ್ಳೆಯದು. ಬಿಕಾಸ್ ಓ ಮೈ ಗಾಡ್, ದಿಸ್ ಇಸ್ ಫ್ಲೋಯಿಂಗ್, ಸೇ ದಿಸ್. ಆಲ್ರೈಟ್, ಎಷ್ಟು ಪೇಷನ್ಸ್ ಆ್ಯಂಡ್ ಕಾಮಾಗಿರ್ತೀರ ಅಷ್ಟು ಒಳ್ಳೆಯದು. ಆ್ಯಂಡ್ ಎಷ್ಟು ಸೇಫ್ ಪ್ಲೇಸ್ ಆಗಿ ಸೇಫ್ ಆಗಿದ್ದಾರೆ ಅವರು ಅಂತ ನೀವು ಅವ್ರಿಗೆ ಫೀಲ್ ಮಾಡಿಸ್ತೀರ ಅಷ್ಟು ಒಳ್ಳೆಯದು. ಆ್ಯಂಡ್ ಐ ಫೀಲ್ ಲೈಕ್ ಅವ್ರು ಏನು ಡಿಪ್ರೆಷನಲ್ಲಿ ಹೋಗ್ತಾ ಇದ್ದಾರೆ, ನಿಮಗೊಬ್ರಿಗೇ ಅವ್ರನ್ನ ಹೀಲ್ ಮಾಡೋಕ್ಕಾಗೋದು. ನಿಮ್ಮ ಎನರ್ಜಿ ಮಾತ್ರ ಅವ್ರಿಗೆ ಅವ್ರ ಕಷ್ಟಗಳನ್ನ ಮರೆಸೋದಕ್ಕೆ ಆಗೋದು. ನೀವು ಅವ್ರ ಲೈಫಲ್ಲಿ ಎಮೋಷ್ನಲಿ ತುಂಬ ಇಂಪಾರ್ಟೆಂಟ್ ರೋಲ್ ಪ್ಲೇ ಮಾಡ್ತೀರಾ ಫಸ್ಟ್ ಗ್ರೂಪ್. ಸೊ ಡೆಫಿನೆಟ್ಲಿ ಈ ಪರ್ಸನಿಗೆ ಎಲ್ಲ ರೀತಿಯಾದ ಎಕ್ಸ್ಪೆಕ್ಟೇಷನ್ಸ್ ಇದೆ, ಎಲ್ಲ ರೀತಿಯಾಗಿಯೂ ಒಂದು ನ್ಯೂ ಬಿಗಿನಿಂಗ್ನ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾರೆ ನಿಮ್ಮ ಕಡೆಯಿಂದ. ಡೆಫಿನೆಟ್ಲಿ ಇಟ್ಸ್ ಅ ಡಬಲ್ ಕನ್ಫರ್ಮೇಷನ್ ಅಂತ ಹೇಳ್ತಾ, ಏನನ್ನಿಸ್ತು ಅಂತ ಈ ವಿಡಿಯೋ ಬಗ್ಗೆ ಅಥವಾ ಈ ಮೆಸೇಜ್ ಬಗ್ಗೆ ಅಂತ ಕಮೆಂಟ್ ಸೆಕ್ಷನಲ್ಲಿ ಹೇಳಿ. ಮುಂಚೆನೇ ಹೇಳ್ದಂಗೆ ಪರ್ಸನಲ್ ರೀಡಿಂಗಲ್ಲಿ ಇಂಟ್ರೆಸ್ಟ್ ಡಿಸ್ಕ್ರಿಪ್ಷನ್ ಎಲ್ಲ ಡೀಟೇಲ್ಸ್ ಮೆನ್ಷನ್ ಆಗಿದೆ ಅಂತ ಹೇಳ್ತಾ,
ಇನ್ಸ್ಟಾದಲ್ಲಿ ಫಾಲೋ ಮಾಡ್ಬೋದು, ಲಿಂಕ್ ಡಿಸ್ಕ್ರಿಪ್ಷನಲ್ಲಿದೆ. ಸೊ ಮತ್ತೆ ಸಿಗೋಣ ನೆಕ್ಸ್ಟ್ ವೀಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್. ಹೆಲೋ ಸೆಕೆಂಡ್ ಗ್ರೂಪ್, ಯಾರೆಲ್ಲ ಸೆಕೆಂಡ್ ಇಮೇಜ್ ಚೂಸ್ ಮಾಡಿದ್ದಾರೆ, ಇದಾಗಿರುತ್ತೆ ನಿಮ್ಮ ರೀಡಿಂಗ್. ಸೊ ನೋಡೋಣ ನಿಮಗೆ ಏನೆಲ್ಲ ಇಂಪಾರ್ಟೆಂಟ್ ಮೆಸೇಜ್ ಇದೆ ನೀವು ಅಂದ್ಕೊಂಡಿರೋ ಪರ್ಸನ್ ಬಗ್ಗೆ ಅಂತ. ಈ ಮೆಸೇಜ್ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಕಮೆಂಟ್ ಸೆಕ್ಷನಲ್ಲಿ ಹೇಳಿ ಏನು ಅನಿಸ್ತು ಮೆಸೇಜ್ ಬಗ್ಗೆ, ಆ್ಯಂಡ್ ನೆಕ್ಸ್ಟ್ ರೀಡಿಂಗ್ ಯಾವ ಕ್ವೆಶನ್ ಮೇಲೆ ಮಾಡಬೇಕು ಅಂತ ಹೇಳ್ಬೋದು ನೀವು. ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ, ಸೊ ದಟ್ ನೀವು ನೆಕ್ಸ್ಟ್ ಮೆಸೇಜಸ್ನ ಮಿಸ್ ಮಾಡ್ಕೋಬಾರ್ದು ಅಂದರೆ. ಸೊ ನೋಡೋಣ ಫಾರ್ ದ ಸೆಕೆಂಡ್ ಗ್ರೂಪ್, ಸೆಕೆಂಡ್ ಮೆಸೇಜ್, ಸೆಕೆಂಡ್ ಇಮೇಜ್ ಚೂಸ್ ಮಾಡಿದವರಿಗೆ ಫಸ್ಟ್ ಅವರ ಫೀಲಿಂಗ್ಸ್ ಏನು, ಅಥವಾ ಅವ್ರು ಎಮೋಷ್ನಲಿ ನಿಮ್ಮನ್ನ ಯಾವ ಥರ ನೋಡ್ತಾರೆ, ನಿಜವಾಗ್ಲೂ ಅವ್ರು ನಿಮ್ಮನ್ನ ಎಮೋಷ್ನಲಿ ನೋಡ್ತಾರಾ ನೋಡಲ್ವಾ. ಸೊ ನೋಡೋಣ ಫಾರ್ ದ ಸೆಕೆಂಡ್ ಗ್ರೂಪ್, 4 ಆಫ್ ಕಪ್ಸ್. ಸೊ ವಿತ್ 4 ಆಫ್ ಕಪ್ಸ್ ನಾನು ಏನು ನೋಡ್ತಾ ಇದ್ದೇನೆ ಅಂದರೆ ಕೈಂಡ್ ಆಫ್ ಆ್ಯಂಡ್ ಇಗ್ನೋರಿಂಗ್ ಕೈಂಡ್ ಆಫ್ ಅ ಸಿಚುವೇಶನ್ ನಾನು ನೋಡ್ತಾ ಇದ್ದೀನಿ. ಅಂದರೆ ಪ್ರಾಬಬ್ಲಿ ನೀವಿಲ್ಲಿ ಮಾತಾಡ್ಸೋಕ್ಕೆ ಟ್ರೈ ಮಾಡ್ತಾ ಇರ್ಬೋದು, ಅಥವಾ ಅವ್ರ ಜೊತೆ ಕನೆಕ್ಟ್ ಆಗೋಕ್ಕೆ ಟ್ರೈ ಮಾಡ್ಬೋದು, ಬಟ್ ಅವ್ರು ನಿಮ್ಮನ್ನ ಇಗ್ನೋರ್ ಮಾಡ್ತಾ ಇದ್ದಾರೆ, ಅಥವಾ ಅವರು ನಿಮ್ಮನ್ನ ಅವಾಯ್ಡ್ ಮಾಡ್ತಾ ಇದ್ದಾರೆ. ಆ ಸಿಚುವೇಶನ್ ನೋಡ್ತೀನಿ. ಎಲ್ಲೋ ಒಂದು ಕಡೆ ನಿಮಗೆ ಬೇಕಾಗಿರೋ ಅಟೆನ್ಷನ್ ಔಟ್ ಸೈಡಿಂದ ಸಿಗ್ತಾ ಇಲ್ಲ ಅನ್ನೋದನ್ನ ನೋಡ್ತಾ ಇದ್ದೀನಿ. ಸೊ ಒನ್ ಥಿಂಗ್ ಇಸ್ ಫಾರ್ ಶೋರ್, ದಿಸ್ ಪರ್ಸನ್, ಈ ಪರ್ಸನ್ ಏನು ನಿಮ್ಮ ಮನಸ್ಸಲ್ಲಿದ್ದಾರೆ, ಅವರು ನಿಮ್ಮ ಬಗ್ಗೆ ಇವಾಗ ಕಮಿಟ್ಮೆಂಟ್ ಬಗ್ಗೆ ಯೋಚನೆ ಮಾಡ್ತಾ ಇಲ್ಲ, ಆ್ಯಂಡ್ ಡಿಸಪಾಯಿಂಟ್ ಆಗಿದ್ದಾರೆ. ಪ್ರಾಬ್ಲಿ ಏನೋ ಒಂದು ಸಿಚುವೇಶನ್ ಆಗಿತ್ತು ಅನಿಸುತ್ತೆ, ರೀಸೆಂಟ್ ಪಾಸ್ಟ್ ಅಲ್ಲಾದರೂ ಆಗಿರಬಹುದು, ಅಥವಾ ಪಾಸ್ಟ್ ಸಿಚುವೇಶನ್ ಅಲ್ಲಾದರೂ ಆಗಿರಬಹುದು. ಬಟ್ ಒಂದು ನಿಮ್ಮ ಎಕ್ಸ್ ಬಗ್ಗೆ ಏನಾದರೂ ನೀವು ಕೇಳ್ತಾ ಇರ್ಬೋದು ಇಲ್ಲಿ. ಕೈಂಡ್ ಆಫ್ ದಿಸ್ ಪರ್ಸನ್ ಇನ್ನು ಆ ಒಂದು ಸಿಚುವೇಶನಲ್ಲಿ ಸ್ಟಕ್ ಆಗಿದ್ದಾರೆ ಅನ್ನೋದಕ್ಕಿಂತನೂ ಇವಾಗ ಒಂಥರ ಯಾರು ಅವ್ರ ಲೈಫಲ್ಲಿ ಬರ್ತಾಯಿದ್ರು ಅವ್ರನ್ನ ಇಗ್ನೋರ್ ಮಾಡ್ತಾ ಇರ್ತಾರೆ ಅನ್ನೋದನ್ನ ನೋಡ್ತಾ ಇದ್ದೀನಿ. ಇಲ್ಲಿ ನೋಡ್ಬೋದು ಆಲ್ರೆಡಿ ಇವಾಗ ಏನಂತ ಅಂದರೆ ಪ್ರಾಬ್ಲಿ ತುಂಬ ಜನಕ್ಕೆ ನಾನು ಇಲ್ಲಿ ಡೈರೆಕ್ಟ್ ಮೆಸೇಜ್ ಏನು ಹೇಳಬಹುದು ಅಂದರೆ ಕೈಂಡ್ ಆಫ್ ದಿಸ್ ಪರ್ಸನ್ ಇವಾಗ ಹ್ಯಾಪಿ ಆಗಿದ್ದಾರೆ ಅವ್ರ ಲೈಫಲ್ಲಿ. ಅವರು ಸೀರಿಯಸ್ಲಿ ನಿಮ್ಮನ್ನ ಎಕ್ಸ್ಪೆಕ್ಟ್ ಮಾಡ್ತಾ ಇಲ್ಲ ಅನ್ನೋದನ್ನ ನೋಡ್ತೇನೆ, ಅಥವಾ ಈವೊಂದು ನಿಮಗೆ ಈ ಒಂದು ಇಗ್ನೋರೆನ್ಸ್ ಫೀಲ್ ಆಗಬೇಕು ಅನ್ನೋದಾದರೂ ಆಗಿರ್ಬೋದು. ಅಂದರೆ ಪ್ರಾಬಬ್ಲಿ ಒನ್ಸ್ ಅಪಾನ್ ಅ ಟೈಮ್ ನೀವು ಅವ್ರನ್ನ ಇಗ್ನೋರ್ ಮಾಡಿದ್ರಿ ಅನಿಸುತ್ತೆ, ಅಥವಾ ಒನ್ಸ್ ಅಪಾನ್ ಅ ಟೈಮ್ ಅವ್ರು ನಿಮ್ಮನ್ನ ಅಪ್ರೋಚ್ ಮಾಡಿದಾಗ ನೀವು ಅವ್ರನ್ನ ಇಗ್ನೋರ್ ಮಾಡಿದ್ರಿ, ಅಥವಾ ಅವರಿಗೆ ತುಂಬ ಬೇಕಾದಾಗ ನೀವು ಅವ್ರನ್ನ ಇಗ್ನೋರ್ ಮಾಡಿದ್ರಿ ಅನಿಸುತ್ತೆ. ಸೊ ಎಲ್ಲೊಂದು ಕಡೆ ಈ ಪರ್ಸನ್ ಆ ಒಂದು ಸಿಚುವೇಶನ್ನ ಇನ್ನೂ ನೆನಪಿಸ್ಕೊತಾ ಇದ್ದಾರೆ. ಓಕೆ, ಅವತ್ತು ಇವ್ರು ನನ್ನ ಇಗ್ನೋರ್ ಮಾಡಿದರು, ಇವತ್ತು ಚಾನ್ಸ್ ಇಲ್ಲ, ನಾನು ಅವರಿಗೆ ಇಂಪಾರ್ಟೆಂಟ್ ಫೀಲ್ ಮಾಡೋಕ್ಕೆ, ಇಂಪಾರ್ಟೆನ್ಸ್ ಕೊಡೋದಕ್ಕೆ ಚಾನ್ಸ್ ಇಲ್ಲ. ಸೊ ಈ ಥರ ಒಂದು ಸಿಚುವೇಶನ್ ಇಲ್ಲಿ ನಡೀತಾ ಇರೋದನ್ನ ನೋಡ್ತಾ ಇದ್ದೀನಿ ನಿಮ್ಮಿಬ್ಬರು ಮಧ್ಯೆ. ಸೊ ಅವರಿಗೆ ನಿಮ್ಮನ್ನ ಕಂಪ್ಲೀಟಾಗಿ ಏನು ಡಿಸಪಾಯಿಂಟ್ಮೆಂಟ್ ಮಾಡಬೇಕು ಅಂತ ಇಲ್ಲ, ಬಟ್ ಇಲ್ಲ ಒಂದು ಕಡೆ ಇವಾಗ ನಾನು ಯಾಕೆ ಇವರಿಗೆ ಅಟೆನ್ಷನ್ ಕೊಡಬೇಕು, ನಾನು ಯಾಕೆ ಇವರಿಗೆ ಅಟೆನ್ಷನ್ ಪೇ ಮಾಡಬೇಕು, ಇಲ್ಲ ಒಂದು ಕಡೆ ಈ ಪರ್ಸನ್ದು ಮೈಂಡ್ಸೆಟ್ ನಿಮ್ಮ ಪರ್ಸನ್ ಮೈಂಡ್ಸೆಟ್ ಮ್ಯಾಚ್ ಆಗ್ತಾ ಇಲ್ಲ. ಸೆಕೆಂಡ್ ಗ್ರೂಪ್, ಇಟ್ ಮೀನ್ಸ್ ನೀವು ಅವರಿಗೆ ಪ್ರಿಯಾರಿಟಿ ಕೊಡ್ತಾ ಇದ್ದೀರಾ, ನೀವು ಅವ್ರನ್ನ ನೆನಪಿಸ್ಕೊತಾ ಇದ್ದೀರಾ, ಅವ್ರ ಏನೋ ಕೈಂಡ್ ಆಫ್ ನಿಮ್ಮ ಅವರ ಮಧ್ಯೆ ಒಂದು ಸ್ಪೆಷಲ್ ಬಾಂಡ್ ಇದೆ ಅಂತ ನೆನಪಿಸ್ಕೊತಾ ಇದ್ದೀರಾ. ಬಟ್ ಈ ಪರ್ಸನ್ ಆ ಥರ ಯಾವ ರೀತಿಯಾಗೂ ನೆನಪಿಸ್ಕೊತಲ್ಲ. ಈ ಪರ್ಸನ್ ಹೆಂಗಿದ್ದಾರೆ ಅಂದರೆ, ನನ್ನ ಕರೆಂಟ್ ಲೈಫಲ್ಲಿ ಆಲ್ರೆಡಿ ನನಗೆ ಬೇಕಾದವ್ರು ಇದ್ದಾರೆ, ಕರೆಂಟ್ ಲೈಫಲ್ಲಿ ಆಲ್ರೆಡಿ ನನ್ನ ಎಮೋಷನ್ಸ್ಗೆ ವ್ಯಾಲ್ಯೂ ಕೊಡೋ ಪೀಪಲ್ ಆಲ್ರೆಡಿ ಇದ್ದಾರೆ, ನನಗೆ ಯಾಕೆ ಬೇಕು ಈ ಪರ್ಸನ್, ಅಂದರೆ ಆಲ್ರೆಡಿ ನಾನು ಸ್ಯಾಟಿಸ್ಫೈಡ್ ಆಗಿದ್ದೀನಿ, ಬಟ್ ಈ ಪರ್ಸನ್ ನಿಜವಾಗ್ಲೂ ನನ್ನ ಲೈಫಲ್ಲಿ ಬೇಕಾ ಇವಾಗ, ಅಥವಾ ನಿಜವಾಗ್ಲೂ ನಾನು ಇವ್ರಿಗೆ ಇಂಪಾರ್ಟೆನ್ಸ್ ಕೊಡಬೇಕಾ, ಇವ್ರು ಯಾಕೆ ನನ್ನ ಹತ್ರ ಬರ್ತಾ ಇದ್ದಾರೆ, ಯಾಕೆ ಏನು ಇಂಟೆನ್ಷನ್ ಇರಬಹುದು, ಹೀಗೆ ಈ ಥರ ಸಿಚುವೇಶನ್ಗಳು ನಿಮ್ಮಿಬ್ಬರ ಮಧ್ಯೆ ನಡೀತಿರೋದನ್ನ ನೋಡ್ತಾ ಇದ್ದೀನಿ. ಕೈಂಡ್ ಆಫ್ ಇಗ್ನೋರಿಂಗ್ ಸಿಚುವೇಶನ್. ಅಂದರೆ ಒನ್ ಥಿಂಗ್ ಇಸ್ ಫಾರ್ ಶೋರ್, ಅವರಿಗೆ ನಿಮ್ಮ ಮೇಲೆ ಎಮೋಷನ್ಸ್ನ ಕ್ಯಾಚ್ ಮಾಡ್ಕೊಳ್ಳೋಕೆ ಇಷ್ಟ ಇಲ್ಲ. ಎಲ್ಲೋ ಒಂದು ಕಡೆ ಅವ್ರಿಗೆ ಹಿಂಗೂ ಇರ್ಬೋದು ಥಾಟ್, ನಾನು ಇವ್ರಿಗೆ ಒಂದು ಸತಿ ಅಟ್ಯಾಚ್ ಆದರೆ ನಾನು ಅವರಿಗೆ ತುಂಬಾ ಅಟ್ಯಾಚ್ ಆಗ್ತೀನಿ, ಒಂದು ಸತಿ ನಾನು ಇವ್ರಿಗೆ ಇಂಪಾರ್ಟೆನ್ಸ್ ಕೊಡೋಕ್ಕೆ ಶುರು ಮಾಡಿದ್ರೆ ನಾನು ಅವ್ರನ್ನ ಫಸ್ಟ್ ಪ್ರಿಯಾರಿಟಿ ಲಿಸ್ಟಲ್ಲಿ ಇಡ್ತೀನಿ, ಆ್ಯಂಡ್ ದೆನ್ ನನಗೆ ಹರ್ಟ್ ಆಗುತ್ತೆ. ಸೊ ಇಲ್ಲೊಂದು ಕಡೆ ಒಂದು ಪಾಯಿಂಟಲ್ಲಿ ತುಂಬ ಎಕ್ಸ್ಪೆಕ್ಟೇಷನ್ಸ್ ಇಟ್ಕೊಂಡಿದ್ರು ಅನಿಸುತ್ತೆ ನಿಮ್ಮ ಕಡೆಯಿಂದ, ಬಟ್ ಅವರಿಗೆ ಆ ಒಂದು ಎಕ್ಸ್ಪೆಕ್ಟೇಷನ್ಸ್ ಫುಲ್ಫಿಲ್ ಆಗಿಲ್ಲ.
ಎಲ್ಲೋ ಒಂದು ಕಡೆ ಅವ್ರು ನಿಮ್ಮನ್ನ ತುಂಬ ಅರ್ಥ ಮಾಡ್ಕೊತೀರಾ, ನೀವು ಅವ್ರನ್ನ ಅರ್ಥ ಮಾಡ್ಕೊತೀರಾ ಅಂತ ಅಂದ್ಕೊಂಡಿದ್ರು ಅನಿಸುತ್ತೆ. ಬಟ್ ಒಂದು ಕಡೆ ನೀವು ಫೇಲ್ ಆದ್ರಿ ಅವ್ರನ್ನ ಅರ್ಥ ಮಾಡ್ಕೊಳ್ಳೋಕ್ಕೆ. ಲೈಕ್ ತುಂಬ ಎಕ್ಸ್ಪೆಕ್ಟೇಷನ್ಸ್ ಇತ್ತು ಮುಂಚೆ ಈ ಪರ್ಸನ್ಗೆ, ಬಟ್ ಇವಾಗ ಅಷ್ಟು ಎಕ್ಸ್ಪೆಕ್ಟೇಷನ್ಸ್ ಇಲ್ಲ ಈ ಒಂದು ರಿಲೇಷನ್ಶಿಪ್ಪಿಂದ ಅನ್ನೋದನ್ನ ನೋಡ್ತಾ ಇದ್ದೀನಿ. ಸೊ ನೋಡೋಣ ಯಾವ ಥರ ನೋಡ್ತಾ ಇದ್ದಾರೆ ಈ ಒಂದು ಕನೆಕ್ಷನ್ನ, ಯಾವ ಒಪಿನಿಯನ್ ಇದೆ ಅವರಿಗೆ ನಿಮ್ಮ ಅವರ ಕನೆಕ್ಷನ್ ಬಗ್ಗೆ. ಕನೆಕ್ಷನ್ನು ಅವ್ರು ಇಗ್ನೋರ್ ಮಾಡ್ತಾ ಇದ್ದಾರೆ ಅಥವಾ ರಿಗ್ರೆಟ್ ಏನಾದ್ರು ಮಾಡ್ತಾ ಇದ್ದಾರಾ ಅನ್ನೋದನ್ನ ನೋಡೋಣ. ಏನು ಎಕ್ಸಾಕ್ಟ್ಲಿ ಇವರ ಒಂದು ಥಾಟ್ ಪ್ರೊಸೆಸ್ ಇದೆ ಈ ಒಂದು ರಿಲೇಷನ್ಶಿಪ್ ಬಗ್ಗೆ ಅಂತ ನೋಡೋಣ. ಫಾರ್ ದ ಸೆಕೆಂಡ್ ಗ್ರೂಪ್ ನಮಗೆ ಕ್ಲಾರಿಟಿ ಬೇಕು, ಈ ಪರ್ಸನ್ ಏನು ಯೋಚನೆ ಮಾಡ್ತಾ ಇದ್ದಾರೆ ಅಂತ, ಈ ರಿಲೇಷನ್ಶಿಪ್ ಬಗ್ಗೆ ಯಾಕೆ ಈ ಥರ ಯೋಚನೆ ಮಾಡ್ತಾ ಇದ್ದಾರೆ, ನಮಗೊಂದು ಕ್ಲಾರಿಟಿ ಬೇಕು. ಯಾಕೆ ಅವ್ರು ನಿಮಗೆ ನೆಗೆಟಿವ್ ಆ್ಯಟಿಟ್ಯೂಡ್ ಕೊಡ್ತಾ ಇದ್ದಾರೆ, ಯಾಕೆ ನಿಮ್ಮನ್ನ ದೂರ ಮಾಡ್ತಾ ಇದ್ದಾರೆ. ಸೊ ಕ್ವೀನ್ ಆಫ್ ಕಪ್ಸ್ ಕೈಂಡ್ ಆಫ್ ರಿವರ್ಸ್ ಬಂದುಬಿಡ್ತು. ಕ್ವೀನ್ ಆಫ್ ಕಪ್ಸ್ ಎಟ್ ಫಾಸ್ಟ್. ಸೊ ಯೂಶ್ವಲಿ ನಾನು ರಿವರ್ಸ್ ತೊಗೊಳಲ್ಲ, ಬಟ್ ಇದು ಬಂದದ್ದು ನೋಡೋಣ. ಯು ಶುಡ್ ಆಲ್ವೇಸ್ ಸೀಕ್ ಟು ರೈಸ್ ಅಬೋವ್ ಚಾಲೆಂಜಸ್ ಆ್ಯಂಡ್ ನಾಟ್ ಗಿವ್ ಅವೇ ಟು ಸ್ಪೈಟ್ಫುಲ್ನೆಸ್ ಆರ್ ಜೆಲಸಿ. Queen of Cups reversed can represent a female who is weak or direction. ಸೊ ಒಂದು ಮೆಸೇಜ್ ನನಗೆ ಬರ್ತಾ ಇದೆ ಈ ಗ್ರೂಪ್ ಅವ್ರಿಗೆ. ಪ್ರಾಬಬ್ಲಿ ನೀವು ನಿಮ್ಮ ಎಕ್ಸ್ ಬಗ್ಗೆ ಯೋಚನೆ ಮಾಡ್ತಾ ಇದ್ದೀರಾ, ಅಥವಾ ಯಾರನ್ನ ಒಂದು ಪಾಯಿಂಟಲ್ಲಿ ನೀವು ಇಗ್ನೋರ್ ಮಾಡಿದ್ರಿ ಅವ್ರನ್ನ ನೀವು ಮತ್ತೆ ಇವಾಗ ಅವ್ರನ್ನ ನೆನಪಿಸ್ಕೊತಾ ಇದ್ದೀರಾ ಅನ್ನೋದನ್ನ ನೋಡ್ತಾ ಇದ್ದೀನಿ. ಸೊ ಪ್ರಾಬಬ್ಲಿ ನೀವು ಅವ್ರನ್ನ ಬಿಟ್ಬಿಟ್ಟು ಮೂವ್ ಆನ್ ಆಗಿದ್ರಿ ಅನಿಸುತ್ತೆ, ಅಥವಾ ಬೇರೆ ಒಂದು ಕನೆಕ್ಷನಲ್ಲಿ ಇನ್ವಾಲ್ವ್ ಆಗಿದ್ರಿ, ಅಥವಾ ಒನ್ಸ್ ಅಪಾನ್ ಅ ಟೈಮ್ ಅವ್ರು ನಿಮಗೆ ತುಂಬಾ ಇಂಪಾರ್ಟೆನ್ಸ್ ಕೊಡ್ತಾಯಿದ್ರು, ಬಟ್ ನೀವು ಅದನ್ನ ಒಂದು ಎಂಡ್ ಮಾಡಿಬಿಟ್ಟು ಹ್ಯಾಪಿ ಆಗಿದ್ರಿ ನಿಮ್ಮ ಲೈಫಲ್ಲಿ. ಅವ್ರಿಗೆ ಎಲ್ಲೋ ಒಂದು ಥಾಟ್ ಇದೆ, ಅಂದರೆ ಅವ್ರನ್ನ ಬಿಟ್ಟು ನೀವು ಖುಷಿಯಾಗಿದ್ರಿ, ಇವಾಗ ಯಾಕೆ ಮತ್ತೆ ಬರ್ತಾ ಇದ್ದಾರೆ. ಒನ್ಸ್ ಅಪಾನ್ ಅ ಟೈಮ್ ನೀವು ನಿಮ್ಮ ಪಾಡಿಗೆ ಖುಷಿಯಾಗಿದ್ರಿ, ಇವಾಗ ಯಾಕೆ ನಾನು ಬೇಕು, ಈ ಥರ ಸಿಚುವೇಷನಲ್ಲಿ ಆಗ್ತಾಯಿದೆ. ಸೊ ಡೆಫಿನೆಟ್ಲಿ ಕ್ವೀನ್ ಆಫ್ ಕಪ್ಸ್ ಬಂದಿರೋದ್ರಿಂದ ಅವ್ರು ನಿಮ್ಮನ್ನ ಒಂದು ಹೈ ಲೆವೆಲಲ್ಲಿ ಇಟ್ಟಿದ್ದಾರೆ, ಲೈಕ್ ಎಮೋಷ್ನಲಿ ವೆಲ್ ಮೆಚೋರ್ಡ್ ಲೆವೆಲಲ್ಲಿ ಇಟ್ಟಿದ್ದಾರೆ. ಅಂದರೆ ಅವ್ರಿಗೆ ಗೊತ್ತು ನೀವು ಅವ್ರನ್ನ ತುಂಬಾ ಕೇರ್ ಮಾಡ್ತೀರಾ, ನೀವು ಅವ್ರನ್ನ ತುಂಬಾ ಸಪೋರ್ಟ್ ಮಾಡ್ತೀರಾ ಆ್ಯಂಡ್ ತುಂಬಾ ಚೆನ್ನಾಗಿ ಟ್ರೀಟ್ ಮಾಡ್ತೀರಾ. ಅವ್ರಿಗೆ ಗೊತ್ತು ಲೈಕ್ ನೀವು ಅವ್ರ ಬಗ್ಗೆ ಕೇರ್ ಮಾಡಿದಷ್ಟು ಪ್ರಾಬ್ಲಿ ಅವ್ರನ್ನ ಅವ್ರ ಲೈಫಲ್ಲಿ ಬೇರೆ ಯಾರು ಪೇರೆಂಟ್ಸ್ನ ಬಿಟ್ಟು ಬೇರೆ ಯಾರೂ ಕೇರ್ ಮಾಡಿರಲಿಲ್ಲ. ನೀವು ಅವ್ರನ್ನ ತುಂಬ ಚೆನ್ನಾಗಿ ನರ್ಚರ್ ಮಾಡ್ತೀರಾ. ಸೊ ಈ ಥರ ಒಂದು ಭಾವನೆಯಲ್ಲಿ ಅವ್ರು ನಿಮ್ಮನ್ನ ಇಟ್ಕೊಂಡಿದ್ದಾರೆ. ಇಲ್ಲಿ ಹೆಂಗೆ ನೋಡ್ತಾ ಇದ್ದೀನಿ ಅಂದರೆ, ನೀವು ಒಂದು ಪ್ಯೂರ್ ರಿಲೇಷನ್ಶಿಪ್ನ ಆಫರ್ ಮಾಡ್ತಾಯಿದ್ದೀರಾ, ನೀವು ಅವ್ರ ಬಗ್ಗೆ ಟ್ರೂ ಆಗಿ ಕನ್ಸರ್ನ್ ತೋರ್ಸೋಕ್ಕೆ ಇಷ್ಟಪಡ್ತಾ ಇದ್ದೀರಾ. ಸೊ ಡೆಫಿನೆಟ್ಲಿ ಕ್ವೀನ್ ಆಫ್ ಕಪ್ಸ್ ನಿಮ್ಮ ಒಂದು ಎನರ್ಜಿನ ಇಲ್ಲಿ ತೋರಿಸ್ತಾ ಇದೆ. ನೀವು ಇವಾಗ ತುಂಬ ವ್ಯಾಲ್ಯೂ ಮಾಡ್ತಾ ಇದ್ದೀರಾ ಅವರ ಒಂದು ಬಾಂಡಿಂಗ್ನ, ಅವರ ಒಂದು ಪ್ರೆಸೆನ್ಸ್ನ, ಅವರ ಒಂದು ಕನೆಕ್ಷನ್ನ ತುಂಬಾ ವ್ಯಾಲ್ಯೂ ಮಾಡ್ತಾ ಇದ್ದಾರೆ, ತುಂಬಾ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾರೆ. ಬಟ್ ಅವರಿಲ್ಲಿ ನಿಮ್ಮನ್ನ ಇಗ್ನೋರ್ ಮಾಡ್ತಾ ಇದ್ದಾರೆ. ಅವರಿಲ್ಲಿ ನಿಮ್ಮ ಫೀಲಿಂಗ್ಸ್ನ ಅರ್ಥ ಮಾಡ್ಕೊಳ್ಳೋಕ್ಕೆ ರೆಡಿ ಇಲ್ಲ. ಅವರು ಕೈಂಡ್ ಆಫ್ ನಾನೇನು ನೋಡ್ತಾ ಇದ್ದೀನಿ ಅಂದರೆ, ಅವರು ಪರ್ಸ್ನಲಿ ಅವರ ಲೈಫಲ್ಲಿ ಅಷ್ಟು ಖುಷಿಯಾಗಿಲ್ಲ ಅನ್ನೋದನ್ನ ನೋಡ್ತೀನಿ. ಅಥವಾ ಅವರು ಪರ್ಸ್ನಲಿ ಇವಾಗ ಯಾವುದೇ ರೀತಿಯಾದ ಕಮಿಟ್ಮೆಂಟ್ನ ಆಕ್ಸೆಪ್ಟ್ ಮಾಡೋಕ್ಕೆ ರೆಡಿಯಾಗಿಲ್ಲ ಅಂತ ಹೇಳ್ಬೋದು. ಅಥವಾ ಯಾವುದೇ ರೀತಿಯಾದ ಲವ್ ಫೀಲಿಂಗ್ಸ್ನೆಲ್ಲ ನಾನು ಬಿಲೀವ್ ಮಾಡಲ್ಲ, ಆ ಥರ ಒಂದು ಸಿಚುವೇಶನ್, ಆ ಥರ ಒಂದು ಪರ್ಸನ್ ಬಗ್ಗೆ ನೀವು ಕೇಳ್ತಾ ಇದ್ದೀರಾ. ಸೊ ಪ್ರಾಬ್ಲಿ ಈ ಪರ್ಸನ್ ಯಾವಾಗಲೂ ಹೇಳ್ತಿರೋದನ್ನ ನೀವು ನೋಡ್ಬೋದು. ಅಂದರೆ ನಾನು ಈ ಲವ್ ಬಗ್ಗೆ ಎಲ್ಲ ನಂಬಲ್ಲ, ಈ ಫೀಲಿಂಗ್ಸ್ ಎಲ್ಲ ಸುಳ್ಳು, ಕಮಿಟ್ಮೆಂಟ್ ಎಲ್ಲ ನಿಜವಾಗ್ಲೂ ಇರಲ್ಲ, ಈ ಥರ ಎಲ್ಲ ಮಾತಾಡೋದನ್ನೆಲ್ಲ ನೀವು ಈ ಪರ್ಸನ್ನಿಂದ ಕೇಳಿಸ್ಕೊಂಡಿರ್ಬೋದು. ಸೊ ಒಂದು ಸ್ಟಬರ್ನ್ ಪರ್ಸನ್ ಅನಿಸುತ್ತೆ. ಅಂದರೆ ಈ ಪರ್ಸನ್ದು ಸನ್ ಆರ್ ಮೂನ್ ಸೈನ್, ಎಸ್ಪೆಷಲಿ ಸ್ಕಾರ್ಪಿಯೋ, ಟಾರಸ್ ಆರ್ ಲಿಯೋ ಝೋಡಿಯಾಕ್ ಸೈನ್ದಾಗಿರುತ್ತೆ. ಅಂದರೆ ಅವ್ರನ್ನ ಇನ್ನೊಬ್ಬರು ಒಪ್ಸೋದು ಅಷ್ಟು ಈಸಿ ಇಲ್ಲ, ಅವ್ರನ್ನ ಇನ್ನೊಬ್ಬರು ಕನ್ವಿನ್ಸ್ ಮಾಡೋದು ಅಷ್ಟು ಈಸಿ ಇಲ್ಲ. ಓಕೆ, ಸೊ ಗ್ರೂಪ್ 2 ನಾನೇನು ನೋಡ್ತಾ ಇದ್ದೀನಿ ಅಂದರೆ, ಒಂದು ಲವ್ ಬಗ್ಗೆ ನಂಬಿಕೆನೇ ಇಲ್ದಿಲ್ದಿರೋ ಪರ್ಸನ್ ಬಗ್ಗೆ ನೀವು ಯೋಚನೆ ಮಾಡ್ತಾಯಿದ್ದೀರಾ. ಅಂದರೆ ಈವನ್ ದೋ ಅವರಿಗೆ ಫೀಲಿಂಗ್ಸ್ ಇದ್ರೂ ನಿಮ್ಮ ಮೇಲೆ, ಬಟ್ ಅವ್ರು ಅದನ್ನ ಆಕ್ಸೆಪ್ಟ್ ಮಾಡ್ಕೊಳ್ಳೋಕ್ಕೆ ರೆಡಿ ಆಗಿಲ್ಲ. ಇವೆಲ್ಲ ಬೇಕಾ ಇವಾಗ, ನಾನು ಖುಷಿಯಾಗಿದ್ದೀನಿ, ನನಗೆ ಇವಾಗ ಇವೆಲ್ಲ ಬೇಕಾ. ಸೊ ಈ ಥರ ಒಂದು ಪರ್ಸನ್ ಬಗ್ಗೆ ನೀವು ಕ್ವೆಶನ್ ಮಾಡ್ತಾ ಇದ್ದೀರಾ. ಅಂದರೆ ಅವರು ಕರೆಂಟ್ ಸಿಚುವೇಷನಲ್ಲಿ ಹ್ಯಾಪಿ ಆಗಿದ್ದೀನಿ, ಬಟ್ ನನಗೆ ಇವೆಲ್ಲ ನಿಜವಾಗ್ಲೂ ಬೇಕಾ, ಹಿಂಗಿದ್ದಾರೆ. ಸೊ ನೋಡೋಣ ಅವರ ಒಂದು ಇಂಟೆನ್ಷನ್ ಏನು ಈ ಕನೆಕ್ಷನ್ ಬಗ್ಗೆ, ಈ ರಿಲೇಷನ್ಶಿಪ್ ಮೇಲೆ ಅವರ ಇಂಟೆನ್ಷನ್ ಏನಿದೆ ಅಂತ.
ಫಾರ್ ದ ಸೆಕೆಂಡ್ ಗ್ರೂಪ್. ಅವರ ಇಂಟೆನ್ಷನ್ ಏನಿದೆ, ಹೋಪ್ಸ್ ಏನಿದೆ ಅವ್ರಿಗೆ ನಿಮ್ಮ ಮೇಲೆ ಅಂತ. So we have 10 of Pentacles. So definitely one thing is for sure, ಅವ್ರಿಗೆ ನಿಮ್ಮ ಮೇಲೆ ಏನೇ ಎಕ್ಸ್ಪೆಕ್ಟೇಷನ್ಸ್ ಇದ್ರೂ ಅವ್ರು ಅದನ್ನ ತೋರಿಸ್ಕೊಳಕ್ಕೆ ರೆಡಿ ಆಗ್ತಾ ಇಲ್ಲ ಅಷ್ಟೆ. ಅಂದರೆ ಅವರು ಅವರ ಎಮೋಷನ್ಸ್ನೇ ಇಗ್ನೋರ್ ಮಾಡ್ತಾ ಇದ್ದಾರೆ. ಡೆಫಿನೆಟ್ಲಿ ನಿಮಗೊಂದು ಇಂಪಾರ್ಟೆಂಟ್ ಲೈಕ್ ಒಂದು ಸ್ಪೆಷಲ್ ವ್ಯಾಲ್ಯೂ ಇದೆ. ಬಿಕಾಸ್ 10 ಆಫ್ ಪೆಂಟಕಲ್ಸ್ ಒಂದು ಫ್ಯಾಮಿಲಿ ಕಾರ್ಡ್ ಅಂತ ಹೇಳ್ಬೋದು, ಒಂದು ವೆರಿ ಸ್ಟ್ರಾಂಗ್ ಕನೆಕ್ಷನ್ ಕಾರ್ಡ್ ಅಂತಲೇ ಹೇಳ್ಬೋದು. ಡೆಫಿನೆಟ್ಲಿ ಒಂದು ಹೋಪ್ಸ್ ಇದೆ, ಬಟ್ ಅವ್ರು ಅದನ್ನ ಇಗ್ನೋರ್ ಮಾಡ್ತಾ ಇದ್ದಾರೆ. ಅಂದರೆ ಅವರು ರೆಡಿ ಆಗಿಲ್ಲ. ಫಾರ್ ಎನ್ ಎಕ್ಸಾಂಪಲ್, ಇವಾಗ ನಿಮಗೆ ಯಾವುದೋ ಪರ್ಸನ್ನ ಇಷ್ಟಪಡ್ತಾ ಇದ್ದೀರಾ, ಆ ಪರ್ಸನ್ನು ನಿಮ್ಮನ್ನ ಟ್ರೈ ಮಾಡ್ತಾ ಇದ್ದಾರೆ ಕನೆಕ್ಟ್ ಆಗೋಕ್ಕೆ. ಬಟ್ ಆ ಮೂಮೆಂಟಲ್ಲಿ ಯಾಕೆ ಇಷ್ಟೆಲ್ಲ ಮಾಡ್ತಾ ಇದ್ದಾರೆ ಇವರು, ನನಗೆ ಬೇಡವೆಲ್ಲ, ನನ್ನ ಪಾಡಿಗೆ ಇದ್ಬಿಡ್ತೀನಿ ಹೀಗೆ. ಬಟ್ ಅವ್ರು ಎಲೋನ್ ಎಲ್ಲ ಇರಬೇಕಾರೆ ಅಥವಾ ಅವ್ರು ಒಬ್ಬೊಬ್ಬರೇ ಇರಬೇಕಾದ್ರೆ ಅವರಿಗೆ ಇದೊಂದು ಫೀಲ್ ಬರುತ್ತೆ, ಕೈಂಡ್ ಆಫ್ ನೀವು ಅವ್ರ ಜೊತೆ ಇರ್ತೀರಾ, ಕೈಂಡ್ ಆಫ್ ಒಂದು ಸ್ಪೆಷಲ್ ಬಾಂಡಿಂಗ್ ಇದೆ ನಿಮ್ಮಿಬ್ಬರು ಮಧ್ಯ. ತುಂಬ ಜನದು ನಾನಿಲ್ಲಿ ನಿಮ್ಮ ಫ್ಯಾಮಿಲಿ ಒಂದು ಕನೆಕ್ಟ್ ಆಗಿರೋದನ್ನ ನೋಡ್ತಾ ಇದ್ದೀನಿ. ಅಂದರೆ ಪ್ರಾಬ್ಲಿ ಎಲ್ಲೋ ಒಂದು ಕಡೆ ನಿಮ್ಮ ಫ್ಯಾಮಿಲಿ ಅವರ ಫ್ಯಾಮಿಲಿ ವೆರಿ ಕ್ಲೋಸ್ ಬಾಂಡಿಂಗ್ನ ಆಲ್ರೆಡಿ ಬೆಳೆಸಿದೆ. ಆ್ಯಂಡ್ ಪ್ರಾಬಬ್ಲಿ ತುಂಬ ಜನಕ್ಕೆ ಇಲ್ಲಿ ನಾನು ಏನು ನೋಡ್ತಾ ಇದ್ದೀನಿ ಅಂದರೆ, ಈ ಪರ್ಸನ್ ನಿಮ್ಮನ್ನ ಗ್ರ್ಯಾಂಟೆಡಾಗಿ ತೊಗೊಂಡಿದ್ದಾರೆ. ಎಲ್ಲೂ ಹೋಗಲ್ಲ ಇವರು, ನನ್ನ ಜೊತೆ ಇದ್ದೇ ಇರ್ತಾರೆ, ನನ್ನ ಜೊತೆ ಬಂದೇ ಬರ್ತಾರೆ ಅನ್ನೋ ಒಂದು ತುಂಬ ಜನ ಇನ್ ಕೇಸ್ ರಿಲೇಷನ್ಶಿಪ್ಪಲ್ಲಿ ಇದ್ದರೆ ಪ್ರಾಬಬ್ಲಿ ಅವರಿಗೆ ಒಂದು ಎಕ್ಸೈಟ್ಮೆಂಟ್ ಹೋಗಿದೆ ಈ ರಿಲೇಷನ್ಶಿಪ್ ಮೇಲೆ. ಬಟ್ ಡೆಫಿನೆಟ್ಲಿ ಗೊತ್ತು ನೀವು ಅವ್ರನ್ನ ಬಿಟ್ಟೋಗಲ್ಲ ಅನ್ನೋದಂತೂ ಗೊತ್ತು. ಬಟ್ ಎಟ್ ದ ಸೇಮ್ ಟೈಮ್ ಹೊರಗೆ ಹೋಗೋದು, ಪಾರ್ಟಿ ಮಾಡೋದು ಅಥವಾ ಎಕ್ಸೈಟ್ಮೆಂಟ್ ಅಂತ ಏನಿರುತ್ತಲ್ವ ಅದು ಕಡಿಮೆ ಆಗಿದೆ. ಅಂದರೆ ಎಲ್ಲೋ ಒಂದು ಕಡೆ ನಾನು ಕ್ವೀನ್ ಆಫ್ ಕಪ್ಸ್ನ ಒಂದು ಓವರ್ಲಿ ಫ್ಲೋ ಆಗೋ ಒಂದು ಎಮೋಷ್ನಲ್ ಕಾರ್ಡ್ ಥರ ನೋಡ್ತೀನಿ. ಅಂದರೆ ಇನ್ನೊಂದು ಪರ್ಸನಿಗೆ ಲವ್ ಬೇಕೋ ಬೇಡವೋ ಗೊತ್ತಿಲ್ಲ, ಬಟ್ ಲವ್ ಓವರ್ ಲವ್ನ ಶೇರ್ ಮಾಡೋದು. ಸೊ ನಿಮ್ಮನ್ನ ಆ ಒಂದು ಸಿಚುವೇಷನಲ್ಲಿ ನೋಡ್ತಾ ಇದ್ದೀನಿ ನಾನು. ಅಂದರೆ ಇಲ್ಲಿ ಎಲ್ಲೋ ಒಂದು ಕಡೆ ನೀವು ನಿಮ್ಮ ಎಮೋಷನ್ಸ್ನ ವ್ಯಾಲ್ಯೂ ಮಾಡ್ತಾ ಇಲ್ಲ ಸೆಕೆಂಡ್ ಗ್ರೂಪ್. ಅಂದರೆ ಎಷ್ಟು ಬೇಕೋ ಅಷ್ಟು ಲವ್ ಕೊಡ್ತಾ ಇಲ್ಲ. ಲೈಕ್ ಓವರಾಗಿ ಅವ್ರನ್ನ ಇಂಪಾರ್ಟೆಂಟ್ ಫೀಲ್ ಮಾಡ್ತಾ ಇದ್ದೀರಾ, ಓವರಾಗಿ ಅವ್ರ ಬಗ್ಗೆ ಕೇರ್ ಮಾಡ್ತಾ ಇದ್ದೀರಾ. ಸೊ ಎಲ್ಲೋ ಒಂದು ಕಡೆ ನಿಮ್ಮ ಈ ಓವರ್ ಲವ್ನ ಈ ಪರ್ಸನ್ ಗ್ರ್ಯಾಂಟೆಡ್ ಆಗಿ ತೊಗೊಂಡಿದ್ದಾರೆ. ಸೆಕೆಂಡ್ ಗ್ರೂಪ್ ಅವ್ರು ನಿಮ್ಮನ್ನ ಗ್ರ್ಯಾಂಟೆಡ್ ಆಗಿ ತೊಗೊಂಡಿದ್ದಾರೆ ಅನ್ನೋದನ್ನ ನೋಡ್ತಾ ಇದ್ದೀನಿ. ಅಂದರೆ 10 ಆಫ್ ಪೆಂಟಕಲ್ಸ್ ಬಂದಿರೋದ್ರಿಂದ ಕನ್ಫರ್ಮ್ ಆಯಿತು. ಡೆಫಿನೆಟ್ಲಿ ಅವ್ರಿಗೆ ನಿಮ್ಮ ಮೇಲೆ ಒಂದು ಲಾಂಗ್ ಟರ್ಮ್ ಕಮಿಟ್ಮೆಂಟ್ ಬಗ್ಗೆ ಯೋಚನೆ ಇದೆ, ಅಥವಾ ಲಾಂಗ್ ಟರ್ಮಲ್ಲಿ ಇವ್ರು ನನ್ನ ಜೊತೆ ಇರ್ತಾರೆ ಅನ್ನೋ ಒಂದು ಗ್ಯಾರಂಟಿ ಇದೆ. ಬಟ್ ರೆಡಿ ಇಲ್ಲ ಅವರ ಇಂಟ್ರೆಸ್ಟ್ನ ತೋರಿಸೋದಕ್ಕೆ. ಪ್ರಾಬ್ಲಿ ಇಟ್ಸ್ ಎನ್ ಇಂಪಾರ್ಟೆಂಟ್ ಮೆಸೇಜ್. ಸೆಕೆಂಡ್ ಗ್ರೂಪ್ ಎಲ್ಲೋ ಒಂದು ಕಡೆ ನೀವು ಓವರ್ ಲವ್ ಏನು ಮಾಡ್ತಾ ಇದ್ದೀರಾ, ಓವರ್ ಸೆಂಟಿಮೆಂಟ್ ಏನು ತೋರಿಸ್ತಾ ಇದ್ದೀರಾ, ಅದನ್ನ ಅವರು ಗ್ರ್ಯಾಂಟೆಡಾಗಿ ತೊಗೊತಾ ಇದ್ದಾರೆ ಅನ್ನೋದನ್ನ ನೋಡ್ತಾ ಇದ್ದೀನಿ. ಸೊ ಇಲ್ಲಿ ಚಾಲೆಂಜಿಂಗ್ ಸಿಚುವೇಶನ್ ಏನು ಫಾರ್ ದ ಸೆಕೆಂಡ್ ಗ್ರೂಪ್, ಈ ಒಂದು ರಿಲೇಷನ್ಶಿಪ್ಪಲ್ಲಿ ಚಾಲೆಂಜಿಂಗ್ ಸಿಚುವೇಶನ್ ಏನು ಅನ್ನೋದನ್ನ ನೋಡೋಣ. Owl, good advice from a wise person. And grasshopper, situations in the balance that require careful handling. ಎಲ್ಲ ಮ್ಯಾಚ್ ಆಗ್ತಾ ಇದೆ. ವಿತ್ ದ ಔಲ್, ಗುಡ್ ಅಡ್ವೈಸ್ ಫ್ರಮ್ ವೈಸ್ ಪರ್ಸನ್. ಡೆಫಿನೆಟ್ಲಿ ಈ ಒಂದು ಸಿಚುವೇಷನಲ್ಲಿ ನೀವು ನಿಮ್ಗಿಂತ ದೊಡ್ಡವ್ರನ್ನ ಗೈಡೆನ್ಸ್ ತೊಗೋಬೇಕು, ಅಥವಾ ನಿಮ್ಮ ಕ್ಲೋಸ್ ಫ್ರೆಂಡ್ ಅವರ ಒಂದು ಗೈಡೆನ್ಸ್ ತೊಗೊಳ್ಳೋದು ವೆರಿ ಮಚ್ ಇಂಪಾರ್ಟೆಂಟ್ ಅನ್ನೋದು ಒಂದು ವೆರಿ ಮಚ್ ಇಂಪಾರ್ಟೆಂಟ್ ಮೆಸೇಜ್ ಈ ಒಂದು ಸಿಚುವೇಷನ್ಗೆ. ಆ್ಯಂಡ್ ವಿತ್ ಅ ಗ್ರಾಸ್ ಹೋಪರ್ ಅಂದರೆ ಈ ಒಂದು ಕನೆಕ್ಷನ್ ಏನಿದೆ ಅದೊಂದು ಡೆಲಿಕೇಟ್ ಸಿಚುವೇಷನಲ್ಲಿದೆ. ಅಂದರೆ ವಿತ್ ದ 4 ಆಫ್ ಕಪ್ಸ್ ಡೆಫಿನೆಟ್ಲಿ ಅವರ ಮೈಂಡ್ ಇವಾಗ ಕೈಂಡ್ ಆಫ್ ಫ್ಲಕ್ಚುವೇಟ್ ಆಗ್ತಾ ಇದೆ. ಅವರ ಮೈಂಡ್ ಕೈಂಡ್ ಆಫ್ ಡಿಸ್ಟ್ರ್ಯಾಕ್ಟ್ ಆಗ್ತಾ ಇದೆ ಅಂತಲೇ ಹೇಳ್ಬೋದು. ಡೈರೆಕ್ಟ್ ಮೆಸೇಜ್ ಗ್ರೂಪ್ 2 ಅವ್ರು ನಿಮಗೆ ಎಲ್ಲೋ ಒಂದು ಕಡೆ ಈ ಪರ್ಸನ್ ಈ ಒಂದು ರಿಲೇಷನ್ಶಿಪ್ ಮೇಲೆ ಇಂಟ್ರೆಸ್ಟ್ ಕಡಿಮೆ ಮಾಡ್ಕೊತಾ ಇದ್ದಾರೆ, ಅಥವಾ ಬೇರೆ ಕಡೆ ಅಟ್ರಾಕ್ಟ್ ಆಗ್ತಾ ಇದ್ದಾರೆ ಅಂತ ಹೇಳೋಕ್ಕಾಗಲ್ಲ. ಬಟ್ ಡೆಫಿನೆಟ್ಲಿ ಕಡಿಮೆ ಆಗ್ತಾ ಇದೆ ಅನ್ನೋದನ್ನ ನೋಡ್ತಾ ಇದ್ದೀನಿ. ಈ ಒಂದು ರಿಲೇಷನ್ಶಿಪ್ನ ಎಷ್ಟು ಸ್ಮೂತಾಗಿ ಹ್ಯಾಂಡಲ್ ಮಾಡ್ತೀರ ಅಷ್ಟು ಸ್ಮೂತಾಗಿ ಹ್ಯಾಂಡಲ್ ಮಾಡೋದು ಒಳ್ಳೆಯದು. ಯಾವ ಒಂದು ಸಿಚುವೇಶನ್ ಬಗ್ಗೆಗೂ ಅವರಿಗೆ ಫೋರ್ಸ್ ಮಾಡೋಕ್ಕೆ ಹೋಗಬೇಡಿ ಅಂತ ಹೇಳ್ಬೋದು.
ಯಾವ ಒಂದು ಇದು ಸಿಚುವೇಶನಲ್ಲಿನೂ ಅವರಿಗೆ ಫೋರ್ಸ್ ಮಾಡೋಕ್ಕೆ ಹೋಗಬೇಡಿ, ಅಥವಾ ಓವರ್ವೆಲ್ಮ್ ಮಾಡೋಕ್ಕೆ ಹೋಗಬೇಡಿ, ಅಂದರೆ ಪ್ರೆಷರ್ ಹಾಕಕ್ಕೆ ಹೋಗಬೇಡಿ ಅಂತಲೇ ಹೇಳ್ಬೋದು. ಇವಾಗ ಈ ಒಂದು ಸಿಚುವೇಶನ್ನ ತುಂಬಾ ಚೆನ್ನಾಗಿ ಹ್ಯಾಂಡಲ್ ಮಾಡಬೇಕು. ಚಾಲೆಂಜಿಂಗ್ ಸಿಚುವೇಶನ್ ಏನಂತಂದರೆ ತುಂಬ ಡೆಲಿಕೇಟಿಂಗ್ ಕೈಂಡ್ ಆಫ್ ಮೈಂಡ್ ಸೆಟ್ಟಲ್ಲಿದ್ದಾರೆ ನಿಮ್ಮ ಪಾರ್ಟ್ನರ್. ಓಕೆ, ಸೊ ನನಗಂತೂ ಫೈನಲ್ ಅಡ್ವೈಸ್ ಏನಂತ ನೋಡಬೇಕು, ಸಖತ್ ಕ್ಯೂರಿಯಸ್ ಆಗ್ತಾಯಿದೆ. ಬಿಕಾಸ್ ಐ ಫೀಲ್ ನಿಮ್ಮ ಪ್ಲ್ಯಾನೇ ಎ ಆಗಿದ್ರೆ ಅವರ ಪ್ಲ್ಯಾನು ಝೆಡ್ ಆಗಿದೆ. ನೀವು ಲಾಂಗ್ ಟರ್ಮ್, ಅವ್ರಿಗೂ ಲಾಂಗ್ ಟರ್ಮ್ ಜೊತೆಲಿ ಇರಬೇಕು ಅಂತ ಇದೆ, ಬಟ್ ಕರೆಂಟ್ ಸಿಚುವೇಶ್ನಲ್ಲಿ ಅವರಿಗೆ ತುಂಬಾ ಥಾಟ್ಸ್ ಬರ್ತಾ ಇದೆ, ತುಂಬಾ ಬೇರೆ ಒಪಿನಿಯನ್ ಚೇಂಜ್ ಆಗ್ತಾ ಇದೆ. ಕೈಂಡ್ ಆಫ್ ನಾಟ್ ರಿಯಲಿ ಫೀಲಿಂಗ್ ಗುಡ್ ಅಬೌಟ್ ದಿಸ್ ರಿಲೇಷನ್ಶಿಪ್ ಅಂತ ಹೇಳ್ಬೋದು. ಸೊ ಡೈರೆಕ್ಟ್ ಮೆಸೇಜ್, ನೀನು ನಿಜವಾಗ್ಲೂ ಈ ಪರ್ಸನ್ನ ಹೋಪ್ಸ್ ಇಟ್ಕೋಬೇಕಾ, ಫ್ಯೂಚರಲ್ಲಿ ಜೊತೆಗಿರ್ತಾರೆ ಅನ್ನೋ ಹೋಪ್ಸ್ ಇಟ್ಕೋಬೇಕಾ, ಅಥವಾ ಇದನ್ನ ಇಲ್ಲಿಗೆ ಬಿಡಬೇಕಾ, ಅಥವಾ ಅಡ್ವೈಸ್ ಏನು, ನಿಜವಾಗ್ಲೂ ನೀವು ಇದನ್ನ ಎಕ್ಸ್ಪೆಕ್ಟೇಷನ್ಸಲ್ಲಿ ಇಟ್ಕೋಬೋದಾ ಈ ಪರ್ಸನ್ನ ಅಂತ. ಫಾರ್ ದ ಸೆಕೆಂಡ್ ಗ್ರೂಪ್, ಎಂಪ್ರೆಸ್. ವಾವ್. ಸೊ ಒನ್ ಥಿಂಗ್ ಈಸ್ ಫಾರ್ ಶ್ಯೂರ್, ಇವನ್ ದೋ ಕರೆಂಟ್ ಸಿಚುವೇಷನಲ್ಲಿ ಇವರು ಇಂಟ್ರೆಸ್ಟ್ ತೋರಿಸ್ತಾನೆ ಇದ್ರೂ ಅವರ ಲವ್ ಏನಿದೆ ನಿಮ್ಮ ಬಗ್ಗೆ ಒಂದು ಪ್ಯೂರ್ ಲವ್ ಅಂತಲೇ ಹೇಳ್ಬೋದು. ಆ್ಯಂಡ್ ಒನ್ ಮೋರ್ ಥಿಂಗ್ ಈಸ್ ಫಾರ್ ಶ್ಯೂರ್, ಈ ಒಂದು ಪ್ರಾಬ್ಲಮ್ಯಾಟಿಕ್ ಸಿಚುವೇಷನಲ್ಲೂ ನಿಮಗೆ ಒಂದು ಗ್ರೋತ್ ಇದೆ. ಬಿಕಾಸ್ ಈ ಒಂದು ಸಿಚುವೇಷನಲ್ಲೂ ನಿಮಗೆ ಗೊತ್ತಾಗುತ್ತೆ, ಲೈಕ್ ಅರ್ಥ ಮಾಡ್ಕೊತೀರ ನೀವು ಅವರು ಏನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾರೆ ನಿಮ್ಮ ಕಡೆಯಿಂದ, ಅಥವಾ ಈ ಒಂದು ಡೆಲಿಕೇಟ್ ಸಿಚುವೇಶನ್, ಅಥವಾ ಈ ಒಂದು ಸ್ಮಾಲ್ ಬ್ರೇಕ್ ಆದರೂ ಆಗ್ಬೋದು ನಿಮ್ಮಿಬ್ಬರು ಮಧ್ಯೆ. ಬಟ್ ಆ ಒಂದು ಸೆಪ್ರೇಷನ್, ಆ ಒಂದು ಗ್ಯಾಪ್ ಇರುತ್ತಲ್ವ, ಅದು ಇಬ್ಬರು ವ್ಯಾಲ್ಯೂನ ಇಬ್ಬರಿಗೂ ತೋರಿಸ್ಕೊಡುತ್ತೆ. ಪ್ರಾಬ್ಲಿ ಅವ್ರು ಅವಾಗ ಅದನ್ನ ರಿಯಲೈಸ್ ಮಾಡ್ಕೊತಾರೆ, ನೀವು ಇಷ್ಟು ಇಂಪಾರ್ಟೆನ್ಸ್ ಕೊಡ್ತಾಯಿದ್ರಿ, ಅವ್ರು ಅದನ್ನ ಇಗ್ನೋರ್ ಮಾಡ್ತಾಯಿದ್ರು, ನೀವೆಷ್ಟು ವ್ಯಾಲ್ಯೂ ಕೊಡ್ತಾಯಿದ್ರಿ, ಅವ್ರು ಅದನ್ನ ಇಗ್ನೋರ್ ಮಾಡ್ತಾಯಿದ್ರು. ಸೊ ಎಲ್ಲೋ ಒಂದು ಕಡೆ ಹೇಗೆ ಅಂದರೆ, ಈ ಎಲ್ಲ ಚಾಲೆಂಜಿಂಗ್ ಸಿಚುವೇಶನ್ನು ನಿಮಗೆ ಎವ್ರಿ ಡೇ ಒಂದು ಲೆಸನ್ ಹೇಳ್ಕೊಡುತ್ತೆ. ಬಿಕಾಸ್ ಎಂಪ್ರೆಸ್ ಒಂದು ಗ್ರೋತ್ ಕಾರ್ಡ್, ಓಕೆನಾ. ಎಂಪ್ರೆಸ್ ಒಂದು ನರ್ಚರ್, ಕ್ವೀನ್ ಆಫ್ ಕಪ್ಸ್ ಎಂಪ್ರೆಸ್. ಸೊ ಅವರಿಗೆ ನಿಮ್ಮ ಎಮೋಷನ್ಸ್ ಬೇಕು, ನಿಮ್ಮ ಸಪೋರ್ಟ್ ಬೇಕೇ ಬೇಕು. ಬಟ್ ಇಲ್ಲಿ ಅವ್ರು ನಿಮ್ಮನ್ನ ಗ್ರ್ಯಾಂಟೆಡಾಗಿ ತೊಗೊಂಡಿದ್ದಾರೆ, ಅಥವಾ ಎಲ್ಲೋ ಒಂದು ಕಡೆ ಅವರು ಬೇರೆಯವ್ರ ಮಾತು ಕೇಳ್ತಾ ಇದ್ದಾರೆ, ಬೇರೆಯವರ ರಿಲೇಷನ್ಶಿಪ್ಗೆ ಕಂಪೇರ್ ಮಾಡ್ತಾ ಇದ್ದಾರೆ. ಎಲ್ಲೋ ಒಂದು ಕಡೆ ಅವರ ಎಕ್ಸ್ಪೆಕ್ಟೇಷನ್ಸ್ ಇಲ್ಲಿ ಫುಲ್ಫಿಲ್ ಆಗಲ್ಲ ಅನ್ನೋ ಒಂದು ಥಾಟಲ್ಲಿ ಕೂತ್ಕೊಂಡ್ಬಿಟ್ಟಿದ್ದಾರೆ. ಅಥವಾ ಎಲ್ಲೋ ಒಂದು ಕಡೆ ಅವರು ಎಕ್ಸ್ಟ್ರಾ ಸ್ಟ್ರೆಸ್ ನಾನು ತೊಗೊಳ್ಳೋದು ಬೇಡ, ಸ್ವಲ್ಪ ಅವರಿಗೆ ಬ್ರೇಕ್ ಬೇಕು ಅಂತ ನೋಡ್ತೇನೆ. ಬಿಕಾಸ್ ನೀವಿಬ್ಬರು ಒಟ್ಟಿಗೆ ಗ್ರೋ ಆಗ್ತೀರ ಲೈಫಲ್ಲಿ, ಎಮೋಷ್ನಲಿ ಒಟ್ಟೊಟ್ಟಿಗೆ ಗ್ರೋ ಆಗ್ತೀರ ನೀವು. ಚಾಲೆಂಜಿಂಗ್ ಸಿಚುವೇಶನ್ ಒಟ್ಟೊಟ್ಟಿಗೆ ನಿಮಗೆ ಇಂಪಾರ್ಟೆಂಟ್ ಮೆಸೇಜಸ್ನ ಹೇಳ್ಕೊಡುತ್ತೆ. ಸೊ ಇನ್ನೂ ನಿಮ್ಮಿಬ್ಬರ ಮಧ್ಯೆ ಗ್ರೋತ್ ತುಂಬಾ ಇದೆ, ಇನ್ನೂ ನೀವಿಬ್ಬರು ಫ್ಯೂಚರ್ ಒಟ್ಟಿಗೆ ನೋಡ್ಬೋದು. ಬಿಕಾಸ್ ಎಂಪ್ರೆಸ್ ಈಸ್ ಆನ್ ಅಮೇಝಿಂಗ್ ಕಾರ್ಡ್. ಇಲ್ಲಿ ಒಂದು ಸ್ಪೆಷಾಲಿಟಿ ಏನಂದರೆ, ಈ ಕಾರ್ಡಲ್ಲೂ ಏನೋ ಒಂದು ಆಫರ್ ಮಾಡ್ತಾ ಇದ್ದಾರೆ, ಈ ಕಾರ್ಡಲ್ಲೂ ಏನೋ ಒಂದು ಆಫರ್ ಮಾಡ್ತಾ ಇದ್ದಾರೆ. ಸೊ ಎಂಪ್ರೆಸ್ನ ನಾನಿಲ್ಲಿ ನಿಮ್ಮ ಒಂದು ನೀವು ನಂಬಿರುವಂಥ ಒಂದು ದೇವರು ಥರ ನೋಡ್ತಾ ಇದ್ದೀನಿ. ಅಂದರೆ ಲೈಕ್ ಈ ಒಂದು ಸಿಚುವೇಶನ್ ಏನಿದೆ ಇದ್ರ ಬಗ್ಗೆ ಕಂಪ್ಲೇಂಟ್ ಮಾಡೋದು ಬೇಡ. ಬಿಕಾಸ್ ನಾನು ನಿನ್ನ ಲೈಫಲ್ಲಿ ಇದನ್ನ ತರ್ತಾ ಇದ್ದೀನಿ, ಬಿಕಾಸ್ ಸೊ ದಟ್ ನೀನು ಏನೋ ಒಂದು ಕಲಿತೀಯ ಇಲ್ಲಿ ಅಂತ. ಈ ಥರ ಒಂದು ಎಂಪ್ರೆಸ್ ನಿಮ್ಮ ಲೈಫಲ್ಲಿ ನಿಮ್ಮ ದೇವ್ರು ನಿಮಗೆ ನೀವು ನಂಬಿರುವಂಥ ಗಾಡ್ ನಿಮ್ಮ ಬಗ್ಗೆ ಹೇಳ್ತಾ ಇದೆ, ನಿಮಗೆ ಕೊಡ್ತಾ ಇದೆ, ಆಫರ್ ಮಾಡ್ತಾ ಇದೆ. ಈ ಒಂದು ಚಾಲೆಂಜಿಂಗ್ ಸಿಚುವೇಶನ್ ನಿನಗೆ ಬೇಕು, ನೀವು ಇದರಿಂದನೂ ಗ್ರೋ ಆಗ್ತೀರಾ ಅಂತ. ಹೀಗೆ ಈ ಥರ ಒಂದು ಸಿಚುವೇಶನ್ನ ನೋಡ್ತಾ ಇದ್ದೀನಿ. ಒಂದು ವೆರಿ ಸ್ಪೆಷಲ್ ಕನೆಕ್ಷನ್ ಬಗ್ಗೆ ನಾನು ರೀಡಿಂಗ್ ಮಾಡಿದೆ ಅನ್ನಿಸ್ತಾ ಇದೆ. ನನಗಂತೂ ತುಂಬ ಖುಷಿ ಆಯಿತು. ಏನನ್ನಿಸ್ತು ಮೆಸೇಜ್ ಬಗ್ಗೆ ಅಂತ ಕಮೆಂಟ್ ಸೆಕ್ಷನಲ್ಲಿ ಹೇಳಿ. ಇಷ್ಟ ಆದರೆ ಲೈಕ್ ಮಾಡೋದು ಮರಿಬೇಡಿ, ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ, ಸೊ ದಟ್ ನೀವು ಫ್ಯೂಚರ್ ವೀಡಿಯೋಸ್ನ ಮಿಸ್ ಮಾಡಬಾರ್ದು ಅಂದರೆ. ಸೊ ಇದನ್ನು ಇಲ್ಲಿಗೆ ನಿಲ್ಲಿಸ್ತಾ ಇದ್ದೀನಿ. ಇನ್ಸ್ಟಾದಲ್ಲಿ ಫಾಲೋ ಮಾಡ್ಬೋದು. ಮುಂಚೆ ಹೇಳ್ದಂಗೆ ಪರ್ಸನಲ್ ರೀಡಿಂಗಲ್ಲಿ ಇಂಟ್ರೆಸ್ಟ್ ಇದೆ, ಡಿಸ್ಕ್ರಿಪ್ಷನಲ್ಲಿ ಎಲ್ಲ ಡೀಟೇಲ್ಸ್ ಮೆನ್ಷನ್ ಆಗಿದೆ ಅಂತ ಹೇಳ್ತಾ ವಿಡಿಯೋನ ಇಲ್ಲಿಗೆ ನಿಲ್ಲಿಸ್ತಾ ಇದ್ದೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.